ಓಹೋ ಕಿತ್ಕೊಂಡು ಹೋಗ್ತಿದೆ, ಇರಲಿ ಪರವಾಗಿಲ್ಲ. ಹೊಡಿತಾನೆ ನೋಡ್ರ ಗಾಡಿಗೆ. ಯಪ್ಪ ಯಪ್ಪ. ಆ, ನಿಕ್ಕಿ ಬ್ರೋ ಗೊತ್ತಾ ನಿಮಗೆ, ಬೀದಿ ನಾಯಿ ಆಗಿದ್ರು ಕೂಡ ನಿಮಗೆ 20 ಲಕ್ಷದ ನಾಯಿ ಇನ್ಮೇಲೆ ಅದು ನಿಮ್ಗೆ ಹೆಂಗಂತ ಹೇಳ್ತೀನಿ ಇವಾಗ. ಏ ಯಾವುದೋ ಇದು ನಮ್ಮ ಫೇವ್ರೆಟ್ ಕಲರ್ ಡಾಗಿ ಇಲ್ಲಿದೆ. ಏ ಇಲ್ಲಿದೆ ಪಟ್ಟಿ ಮಗನ. ಏ ಅಲ್ಲಿ ನೋಡು, ಅಲ್ಲೇ ಕಾಣಿಸ್ತದೆ. ಈ ಲೋಕಲ್ ಡಾಗು ಏನಿಲ್ಲ ಅಂದ್ರೂ ಒಂದು 20 ಲಕ್ಷನಾದ್ರೂ ಅರ್ನ್ ಮಾಡುತ್ತೆ. ಏಯ್ ಏನೋ ನೋಡ್ತೀಯ, ಕಣ್ಣು ಬಿಟ್ಟು ಕಣ್ಣು ಗುಡ್ಡೆ ಕಿತ್ತಾಕ್ಬಿಡ್ತೀನಿ ನಿಂದು. ಏಯ್ ಕೀರ್ತಿ, ನೋಡಲೇ ನೀನ್ ಚಾಕ್ಲೇಟ್ ತಿಂದು ನಿನ್ನ ಹಲ್ಲೆಲ್ಲ ಹಾಳಾಗ್ಯಾವ. ನೋಡಲ್ ಡಾಗಿ ಅಲ್ಲಿ ಏನಾಗಿಲ್ಲ. ಯಪ್ಪ ನಂದೇ ಸೊಂಟ ಬಿದ್ದೋಗ್ತಾ ಇದೆಯಪ್ಪ ಇಲ್ಲಿ. ಲೋಕಲ್ ಡಾಗ್ ಬಿಕಮ್ ಎ 20 लाख रुपीस डॉग। नहीं चाहिए इधर में, रिटर्न नहीं आता है। ಓ ಏನೋ ಅದು ನಿನಗೆ ಇಂಜೆಕ್ಷನ್ ಹಿಂದೆ ಹೊಡೆದಿದ್ದು ನಿನಗೆ ಏನೋ ಗೊತ್ತೇ ಆಗಲಿಲ್ಲಲ್ಲ ಕಣಪ್ಪ. ಹಾಂ, single family 8 YouTube channels. One is world first YouTuber house. Then comes with the existing channel, make your own creation, Datta Benur creation. In Kannada, Datta Benur family blog. YouTuber house Kirti, YouTuber house Suchi, YouTuber house food. So total 8 channels in single family. Subscribe to all my 8 YouTube channels. In India, I am the first started offline YouTube masterclass face-to-face A to Z practical training and also online one-to-one training. I have total 12 years experience. I have 2 gold play buttons. And also I am into aero modeling workshop as well as online and offline. If you need my support, please contact given the contact number. ಯಪ್ಪ ಇವಾಗ ಮನೆ ಕಟ್ಟೋದಿದೆಯಲ್ಲ ತುಂಬ ಕಷ್ಟನಪ್ಪ. ಯಾವುದೋ ಒಂದು ಮೀಟಿಂಗು ಅಲ್ಲ, ಅವರು ಎಷ್ಟೋ ತನಕ ಮಾಡಿದ್ದಾರೆ ಅಂತಂದರೆ ಮೀಟಿಂಗ್ ಮುಗಿಸೋದಕ್ಕೆ. ಸೊ ತಲೆ ಕೆಟ್ಟೋಗ್ಬಿಡುತ್ತೆ ಒಂದೊಂದು ಟೈಮು. ಒಂದೊಂದು ಇದು ಏನೋ ಪ್ರಮೋಷನ್ದು ಮಾಡೋಕ್ಕೆ ಅಂತಂದ್ಬಿಟ್ಟು. ಏ ಯಾವುದೋ ಇದು ನಮ್ಮ ಫೇವ್ರೆಟ್ ಕಲರ್ ಡಾಗಿ ಇಲ್ಲಿದೆ. ಏಯ್ ಕಾಣಿಸ್ತಾ ಇದೆಯಾ ಅಲ್ಲಿ? ಏಯ್ ಒಂದೇ ನಿಮಿಷ ಇರು. ಯಾವುದೋ ಚಿಕ್ಕ ಮರಿ ಇದೆ ಒಂದು. ಇದು ನನ್ನ ಫೇವ್ರೇಟ್ ಕಲರು, ನನ್ನ ಮಗಂದು ಇದು. ಬಟ್ ಏನಂದರೆ ಇವಾಗ ತೊಗೊಂಡು ಹೋಗೋಷ್ಟಲ್ಲೇ ಆ ಕಡೆ ಎಲ್ಲಿದೆ ಗೊತ್ತಿಲ್ಲವಲ್ಲ. ಈ ಕಡೆ ಯೂ ಟರ್ನ್ ತೊಗೊಂಡು ಹೋಗೋಷ್ಟಲ್ಲೇ ಅದು ಓಡೋಯ್ತು ಅಂದರೆ ಹೋಯ್ತು ನಮ್ಮ ಫೇವ್ರೇಟ್ ಕಲರ್ ಡಾಗು ಅಂತ ಅರ್ಥ. ಇಲ್ಲ ಅಂದರೆ ನಮಗೆ ಬರಂಗಿತ್ತು ಅಂತಂದರೆ ಇರುತ್ತೆ. ಎಲ್ಲ ಇದು ಯೂ ಟರ್ನು. ಯಪ್ಪ, ಇದು ನಂದು ಮನೆಯಲ್ಲಿ ನಾವು ಚಿಕ್ಕ ಏಜಿಂದನೂ ಕೂಡ ಇದೇ ಕಲರ್. ಸದ್ಯ ಇಲ್ಲಿ ಸಿಕ್ಕಿದೆ. ನಮ್ಮ ಚಿಕ್ಕ ಏಜು, ನಾನು ಆಲ್ಮೋಸ್ಟ್ ಅಲ್ಲೊಂದು 6 ವರ್ಷನೋ 7 ವರ್ಷ ನಮಗೆಲ್ಲ ಅರ್ಥ ಆಗ್ತಿತ್ತು. ಆ ಟೈಮಲ್ಲೇ ಆ ಥರ ಒಂದು ನಾಯಿ ಕಲರ್ನ ಮೇಂಟೈನ್ ಮಾಡ್ತಿದ್ದೆವು. ಸೊ ನೋಡಿದ್ರೆ ಅದೇ ನಾಯಿ ಕಲರು ಇವಾಗ ಇಲ್ಲಿ ಕಾಣಿಸ್ತಾ ಇದೆಯಪ್ಪ. ಎಲ್ಲಿ ಕಾಣಿಸ್ತದು? ಇನ್ನೂ ಮುಂದೆ ಹೋಗ್ಬೇಕಾ? ಇಲ್ಲ ಇತ್ತಲ್ಲ. ಹೋಯ್ತ ನೋಡೋದು. ನಾವು ಇಲ್ಲಿ ಬಂದೆವು ಇಷ್ಟೋ ತನಕನ, ಇಷ್ಟು ಡಿಲೇ ಇರಲಿಲ್ಲಲ್ಲ. ಹೋಯ್ತಾ ಮತ್ತೆ? ಇಲ್ಲ ಅಲ್ಲಿ ಮುಂದೆ ಅಲ್ಲಿ ಕಲ್ಲಿದೆ ನೋಡಿ, ಅಲ್ಲ ಇಲ್ಲೆಲ್ಲ ಹತ್ರ ಆಯ್ತಾ? ಓಕೆ, ಕಲ್ಲಿದೆಯಲ್ಲ ಮುಂದ್ಗಡೆ. ಇಲ್ಲಿದೆಯಾ? ಎಲ್ಲಿ ಕಾಣಿಸ್ತಾನೆ ಅಲ್ಲಲ್ಲ. ಇಲ್ಲಿ ಇಲ್ಲಿದೆ ಪಟ್ಟಿ ಮಗನ. ಅಲ್ಲಿ ನೋಡು, ಅಲ್ಲೇ ಕಾಣಿಸ್ತದೆ. ಕಾರ್ ಫಸ್ಟ್ ಸೈಡಿಗೆ ಹಾಕ್ತೀನಿ ಇರು. ಒಂದೇ ನಿಮಿಷ ಹಾಕ್ತೀನಿ. ನೋಡೋಣ. ನನ್ನ ಮಗಂದು ಓಡೋಗ್ಬಿಟ್ರೆ ಕಷ್ಟ ಆಗುತ್ತೆ. ನಮ್ಮ ಫೇವ್ರೆಟ್ ಕಲರ್ ಡಾಗಿ ಇದು. ಆ್ಯಕ್ಚುಲಿ ಇದು ಯಾರು ಸಾಕಿರೋದ ಇಲ್ಲ ಯಾರು ಬಿಟ್ಟಿರೋದ ಅರ್ಥ ಆಗ್ತಿಲ್ಲಲ್ಲ. ನಮ್ಮ ಫೇವ್ರೆಟ್ ಕಲರ್ ಇದು. ಊರಲ್ಲೆಲ್ಲ ನೀವು ನಂಬ್ತಿರಲ್ಲ ಗೊತ್ತಿಲ್ಲ, ಚಿಕ್ಕ ಏಜಿಂದನೇ ನಾನು ನಿಮ್ಗೆ ತೋರಿಸ್ತೀನಿ. ಅದು ಏನೋ ಮೂಳೆ ತಿಂತಾ ಇದೆ. ಇವೇನದು ಕಚ್ಚುತ್ತಾ? ಒಂದೇ ನಿಮಿಷ ಇರು, ಅದನ್ನು ಹೇಗೆ ಹಿಡಿಯೋದು ಅಂತೇಳಿ ಪ್ಲ್ಯಾನ್ ಮಾಡೋಣ. ಒಂದೇ ನಿಮಿಷ. ಇದು ತಿನ್ನೋ ಗಂಟ ನಮ್ಮ ಹತ್ರ ಬರಲ್ಲೇನು. ಇವಾಗ ಅದು ಏನೋ ಮೂಳೆ ಹಿಡಿದ್ಬಿಟ್ಟಿದೆ. ಕೋಳಿ ಮೂಳೆ ಹಿಡಿದಿದೆಯೋ ಇಲ್ಲ ಯಾವುದ್ರ ಮೂಳೆ ಹಿಡಿದಿದೆ ಗೊತ್ತಿಲ್ಲ. ಸೊ ಅದನ್ನು ಸಿಕ್ಕಾದ ತಕ್ಷಣ ಈ ಕಡೆ ಬಂದರೆ ಎತ್ತಾಕೊಂಡು ಹೋಗೋಣ. ಫಸ್ಟು ನೋಡೋಣ ಅದು ಮುಗಿಲಿ, ಅದು ಆದ ತಕ್ಷಣ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ ತೊಂದರೆ. ಕರೆದ್ರೆ ಇವು ಬರಲ್ಲ. ಈಗ ಅದು ಒಂದೇ ನಿಮಿಷ ತಿನ್ಬೇಕದು. ತಿಂದಾದ ತಕ್ಷಣ ಬರುತ್ತೆ.
ಸೊ ಇವಾಗ ಅದು ಏನು ತಿಂತಿದೆ ಅಂತ ಗೊತ್ತಿಲ್ಲ, ಏನು ಕರೆದ್ರೆ ಬರ್ತಾ. ಇದು ಯಾವ್ದು ಬರ್ತಾ ಇದೆ? ಇದು ಯಾವ್ದು ಗುರು? ಬಾ, ಕಚ್ಕಿಚ್ಚತ್ತ. ಫುಲ್ಲು ಯಪ್ಪ. ಓಹೋ, ಮುಂಚೆ ನಮ್ಮ ಡಾಗಿಗಳು ಹೆಂಗಿತ್ತು ಹಂಗೆ ಇದೆ ಇದು. ಫುಲ್ ಅಂದರೆ ಫುಲ್ಲು. ಅಯ್ಯೋ ಅಯ್ಯೋ, ಇಲ್ಲೆಲ್ಲ ಇರುವೆಗಳೆಲ್ಲ ಹೆಂಗೆ ಕಚ್ತಿದೆ ನೋಡು ಇಲ್ಲಿ. ಇಲ್ಲೋಡು. ಅಯ್ಯೋ ನಿನ್ನ ಅಜ್ಜಿನ ಬಡಿಯ, ಅಲ್ಲಿ ಕುತ್ಕೊಂಡು ತಿಂತಾ ಇದೀಯಾ? ಓ ಯಪ್ಪ, ಇದು ಗಂಡಿದ್ರೆ ಎತ್ಕೊಂಡು ಹೋಗೋಣ ಅಂತ ಮನಸ್ಸಲ್ಲಿ ಅನ್ಕೊಂಡೀನಿ. ನೋಡಿದ್ರೆ ಸ್ವಾಮಿ ಶರಣಮ್ಮಯ್ಯಪ್ಪ, ಗಂಡ ಇದೆ ಇದು. ಬರ್ತೀಯ ನಮ್ಮ ಮನೆಗೆ? ಬರ್ತೀಯಾ? ಇರ್ಬೇಕು ಹಚ್ಚಿಸ್ಕೊಳ್ತಿದ್ದೀಯಲ್ಲೋ ಇಲ್ಲೆಲ್ಲ. ನಮ್ಮ ಮನೆಗೆ ಬರ್ತೀಯಾ? ಏನು ತಿಂತಾ ಇದೆಯಾ ಇಲ್ಲಿ ನೀನು? ಏನೋ ತಿಂತಾ ಇದೆ ಸಿಕ್ಕಿದ್ದು. ಇಲ್ಲಿ ಇರುವೆ ನೋಡಿದ್ರೆ ಕಚ್ತಾನೆ ಇದೆ ಅದಕ್ಕೆ. ಅಯ್ಯೋ ಅಯ್ಯೋ, ಸಿಕ್ಕಾಪಟ್ಟೆ ಇರುವೆಗಳು ಕಚ್ತಾ ಇದೆ ಕಾಲಿಗೆಲ್ಲ. ಬರ್ತೀಯಾ? ಬಾ, ನಮ್ಮ BMW ದಲ್ಲಿ ಹೋಗೋಣ. ಇರಪ್ಪ. ಅಯ್ಯೋ, ಇರುವೆಗಳಂತೂ ಹೆವಿ ಕಚ್ತಾ ಇದೆ ಇದಕ್ಕೆ. ಇರು ಕಚ್ಚತ್ತಾ ಮತ್ತೆ ಹಿಂಗೆ ಹಿಡಿದ್ರೆ? ಸೈಲೆಂಟ್ ಆಗಿದೆ. ಬಾ, ನಮ್ಮ BMW ದಲ್ಲಿ ಹೋಗೋಣ. ಬರ್ತೀಯಾ? ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಿದೆ ಇದು ನನ್ನ ಮಗಂದು. ಮನೇಲಿ ಹೋದ್ರಂತೂ ಬೈಸ್ಕೊಳ್ಳೋದಂತೂ ಇರುತ್ತೆ. ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮ ವೈಫ್ಗೆ ನಾಯಿ ಬೆಕ್ಕುಗಳ ತಂದರೆ ಅಷ್ಟೊಂದು ಇದು ಆಗಲ್ಲ. ಆಮೇಲೆ ನಮ್ಗಳಿಗೆಲ್ಲ ನೋಡಿದ್ರೆ, ಬರ್ತೀಯಾ ನಮ್ಮ ಕಾರಲ್ಲಿ ಹೋಗ್ತೀಯಾ? ಕಾರಲ್ಲಿ ಹೋಗೋಣ. ಕಾರಲ್ಲಿ ಕುತ್ಕೋ. ಇರು ಹೋಗೋಣ. ಬೇರಿಕೆ ಬಂದಿದೆ ಒಟ್ಲಲ್ಲಿ ಸೈಲೆಂಟಾಗಿ. ಇಲ್ಲಿ ತೋರಿಸು. ಇಲ್ಲಿ ತೋರಿಸೋ. ಇಲ್ಲಿ ಈ ಕಡೆ ಬಾ. ಈ ಕಡೆ ಇಲ್ಲಿ ಬಾ. ಇಲ್ಲಿ ನೋಡೀಗ. ಇಲ್ಲಿ ಆ ಕಡೆ ಹೋಯ್ತು. ಇರು. ಇದು ಯಾರು? ಹೆಂಗಿದೆ ಇಷ್ಟು ಫ್ರೆಂಡ್ಲಿ ಆಗಿದೆ? ನೋಡೋಣ, ಯಾರಾದರೂ ಬಿಟ್ಟು ಹೋಗಿದ್ದಾರ, ಇಲ್ಲ ನಮ್ಮ ಅದೃಷ್ಟ ಏನಾದ್ರು ಸಿಕ್ಕಾಕೊಂಡಿದೆ. ಹಂಗೆ ಒಳಗಡೆ ಹಾಕ್ತೀನಿ. ಇಳ್ಕೊ ಒಳಗಡೆ, ಕೂತ್ಕೋ ಅಲ್ಲೇ. ಇದು ಯಾಕೋ ಬಿಟ್ರೆ ಡೋರ್ ಇಲ್ಲ ಇಟ್ಕೊಂಡು. ಬಾ ಡೋರ್ ಕೂತ್ಕೋ. ಈ ಕಡೆ ಕೂತ್ಕೋ. ನಮ್ಮ BMW ಕಾರಲ್ಲಿ ಹೋಗೋದ ಇವಾಗ? ಹೆಂಗೆ ಕೂತ್ಕೊಂಡಿದೆ ನೋಡಿದು. ಮನೆಗೆ ಬಂದರೆ ನನಗೂ ನನ್ನ ಹೆಂಡ್ತಿ ಹೊರಗಡೆ ಹಾಕಂಗಿದಾರಲ್ಲೋ. ಹೆಂಗ ಮಾಡೋದು? ಹಿಂದೆ ಕೂತ್ಕೋತೀಯಾ? ಹಿಂದೆ ಕೂತ್ಕೋ. ಹಿಂದೆ ಇವನಜ್ಜನ ಇದು ಯಾವುದು ಇದು? ಹಿಂದೆ ಹಿಂದೆ ಕೂತ್ಕೋ. ಹಿಂದೆ. ಅಯ್ಯೋ, ಗಿಡಗಿನತ್ತು ಏನೋ ತಿಂದ್ಬಿಟ್ಟಿದೆಪ್ಪ, ಸರಿಯಾಗಿದು. ಸ್ಮೆಲ್ ಹೊಡಿತಾ ಇದೆ. ಅಲ್ಲಿ ಹಿಂದೆ ಕೂತ್ಕೋ. ಅಲ್ಲಿ ಬಾ, ಅದಕ್ಕೆ ಹಿಂದೆ ತೋರಿಸ್ಲಾ? ಏನೋ ಹಂಗೆ ಕೂತ್ಕೊಂತಿದ್ದೆ. ಓಕೆ, ಸ್ಟಾರ್ಟ್ ಮಾಡೋಣಪ್ಪ. ಅಲ್ಲ, ಫುಲ್ಲು ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟಿದೆ. ಎಲ್ಲೋ ಯಾರೋ ನೀನು? ಅದು ನೋಡು ಹೆಂಗೆ ನೋಡ್ತಿದೆ ಅದು. ಇದೇ ಏನೋ ಏನು ನೋಡ್ತಿದೆ? ಏನು ಸ್ಮೆಲ್ ತೊಗೋತಿದೆ? ಅರ್ಥನೇ ಆಗ್ತಿಲ್ಲ ಅದು. ಇದು ಯಾರು ಇದು? ಸಡನ್ನಾಗಿ ಇದ್ದಕ್ಕಿದ್ದಂಗೆ ಕರ್ಕೊಂಡು ಹೊಂಟ್ರಲ್ಲ, ಎಲ್ಲೋ ಅಂತಿದೆ, ಗೊತ್ತಾಗ್ತಿಲ್ಲ. ಹಿಂದೆ ಯಾರೋ ಬೈಕವ್ರು ಬೇರೆ ಬರ್ತಾರೆ. ಸೇರಿಕೆ ಹಿಂದೆ ಹೋಗ್ತಿದೆ ನೋಡಪ್ಪ. ವಿಂಡೋ ಅಲ್ಲ, ನನ್ನ ಮಗಂದು ನಾವು ಚಿಕ್ಕ ಏಜಲ್ಲಿ ಇದೇ ಥರ ನಾಯಿಗಳು ಹತ್ತತ್ರ 2-3 ನಾಯಿ ಅನ್ಕೋತೀನಿ. ಇದು ಐ ಥಿಂಕ್ 4ನೇದು 5ನೇದು ನಾಯಿ ಇದು. ಪ್ರೂಫ್ ಸಮೇತ ತೋರಿಸ್ತೀನಿ. ನಮ್ಮ ಮನೆಯಲ್ಲಿ ಈ ಥರ ಒಂದು ನಾಯಿಗಳು ಮುಂಚೆ ಹೇಗಿದ್ದು ಅಂತಂದ್ಬಿಟ್ಟು. ಜೊತೆಗೆ ಇವತ್ತು ಈ ಲೋಕಲ್ ಡಾಗು ಏನಿಲ್ಲ ಅಂದರೂ ಒಂದು 20 ಲಕ್ಷನಾದರೂ ಅರ್ನ್ ಮಾಡುತ್ತೆ. ಸೊ ನೀವು ನೋಡ್ತಾ ಇರಿ, ರೋಡಲ್ಲಿ ಸಿಕ್ಕಿರೋ ನಾಯಿ ಆಗಿರ್ಬೋದು. ಬಟ್ ನಂದು ಫೇವ್ರೇಟ್ ಕಲರು, ಹಂಗಾಗಿ ನಾನು ಅದನ್ನು ಎತ್ಕೊಂಡು ಹೋಗ್ತೀನಿ. ಜೊತೆಗೆ ಅದು ಗಂಡು ನಾಯಿ ಇದ್ದರೆ ಎತ್ಕೊಂಡು ಹೋಗೋಣ ಅನ್ಕೊಂಡಿದ್ದೆ. ನೋಡಿದ್ರೆ ಗಂಡು ನಾಯಿ ಸಿಕ್ಬಿಟ್ಟಿದೆ. ನೋಡಿದ್ರೆ ಎಲ್ಲ ಸಾಮಾನಿಗೆಲ್ಲ ಇರ್ಬೇಕು ಹಚ್ತಿದ್ದಾವೆ. ಸದ್ಯ ಏನು ಆಗಿದೆ ಇಲ್ಲಿ ನೋಡಿದ್ವಿ, ಹೆಂಗೆ ಬಂದು ನೋಡ್ತಿದ್ದೆ ಅದು. ಅಯ್ಯೋ ನಮ್ಮ ಎಲ್ಲೋ ಹೊಂಟಿದ್ದೀನಿ ನಂಗೆ ಆಗ್ತಿದ್ಯಾ ಅದಕ್ಕೆ. ಏನು ನಿನ್ನ ಹೆಸರು? ನಮ್ಮ ಮಗನೇ ರೋಡಲ್ಲಿ ಏನೋ ತಿನ್ಕೊಂಡಿದ್ದೆ ನಾನು. ಹಲೋ ಮಿಸ್ಟರ್, ಏನು ನಿನ್ನ ಹೆಸರು?
ನನ್ನ ಮಕ್ಕಳ ನೀವು ಬಕರಾ ಮಾಡಿಬಿಟ್ಟು ಏನೋ ಕರ್ಕೊಂಡು ಹೋಗ್ತಾ ಇದ್ದೀರಾ, ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತಿದ್ಯಾ ಅಂತದನ್ನ. ಸ್ವಲ್ಪ ಗ್ಲಾಸ್ ಓಪನ್ ಇಡೋಣಲ್ಲ, ಮೇ ಬಿ ಅದಕ್ಕೆ ಸ್ಮೆಲ್ಗಿಲ್ಲಿ ಇದು ಆಗ್ಬಾರ್ದು. ಏಯ್ ಇವಾಗ್ಲೇ ಶುರು ಆಯ್ತು ಅದ್ರದ್ದು. ಓ ತೇರಿಕೆ ಈಗ ಕುತ್ಕೊಂಡ್ಬಿಡ್ತದೆ ಹಿಂದ್ಗಡೆ, ಕುತ್ಕೊಂಡ್ಬಿಡ್ತು. ನೋಡೋಣ ಮನೆಗೆ ಹೋಗ್ಲನ್ನ ಇರು ಫಸ್ಟು. ಸೊ ಡಾಗಿ ಏನೋ ಸಿಕ್ತು. ಇವಾಗ ಏನಪ್ಪ ಅಂತಂದರೆ, ಈಗ ನಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ. ಸೊ ಈಗ ಈ ನಾಯಿ ತೊಗೊಂಡು ಹೋದರೆ ಫಸ್ಟ್ ವ್ಯಾಕ್ಸಿನ್ ಮಾಡ್ಬೇಕಾಗತ್ತಂದರೆ, ನಾವು ಊರಲ್ಲಿದ್ದಾಗ ಅದನ್ನು ಯಾವುದು ಏನು ಮಾಡ್ತಾ ಇರಲಿಲ್ಲ. ಹಂಗಾಗಿ ನನಗೂ ಕೂಡ 2-3 ಟೈಮು ನಾಯಿ ಕಚ್ಚಿದೆ. ಇವಾಗೆಲ್ಲ ಹೆಂಗತ್ತಂದರೆ, ಒಂದು ಮನೆಯಲ್ಲಿ ನಾಯಿ ಸಾಕ್ತೇವತ್ತಂದರೆ, ಅಲ್ಲಿ ನೋಡೋದು ಹೆಂಗೆ ನಿಂತ್ಕೊಂಡಿದೆ, ಹಿಂದೆ ತೋರಿಸೋದು ಹೆಂಗೆ ನಿಂತ್ಕೊಂಡಿದೆ ನೋಡೋದು, ಫುಲ್ ನಿಂತ್ಕೊಂಡ್ಬಿಟ್ಟಿದೆ ಅದು. ಅಯ್ಯೋ ಸಖತ್ತಾಗಿ ನಿಂತ್ಕೊಂಡ್ಬಿಟ್ಟಿದೆ ಅದು. ಓ ಇವಾಗಲೇ ಫುಲ್ ಫ್ರೆಂಡ್ಲಿ ಆಗಿದೆ. ಸೊ ಹಾಗಾಗಿ ಒಂದು ಡಾಗನ್ನು ನಾವು ಸಾಕ್ತೇವತ್ತಂದರೆ ವ್ಯಾಕ್ಸಿನ್ ಮಾಡಲೇಬೇಕು. ಯಾಕಂತಂದರೆ ಇವಾಗ ತುಂಬ ಕಷ್ಟ. ಯಾಕಂತಂದ್ರೆ ಅದರಲ್ಲಿ ಮೈಯಲ್ಲಿ ಏನಾದ್ರು ಹುಳಗಳಿರ್ಬೋದು, ಜೊತೆಗೆ ಮನೆಯಲ್ಲಿ ಮಕ್ಕಳು ಇರ್ತಾರೆ, ಜೊತೆಗೆ ನಾವು ಮನೆಯಲ್ಲೇ ಇಟ್ಕೊಳ್ಳೋದ್ರಿಂದ. ಸೊ ಅದಕ್ಕೆ ವ್ಯಾಕ್ಸಿನ್ ಈಗ 100% ನಾನು ಮಾಡಿಸ್ಲೇಬೇಕು. ಜೊತೆಗೆ ಹೋದ ತಕ್ಷಣ ಫಸ್ಟ್ ಅದಕ್ಕೆ ಸ್ನಾನ ಓಡಿಸ್ಬೇಕು. ಸೊ ಸ್ನಾನ ಓಡಿಸಾದ ತಕ್ಷಣ ಇಲ್ಲ ಅಂತಂದರೆ ನನ್ನ ಮಕ್ಕಳು ಏನು ಮಾಡ್ತಾರೆ, ಅದನ್ನು ಮುಟ್ತಾರೆ ಅದನ್ನು ಫುಲ್ಲು. ಯಾಕಂದರೆ ನಾಯಿಗಳು ಪ್ರಾಣಿಗಳು ಅಂದರೆ ಅವರಿಗೆ ಸಖತ್ ಇಂಟ್ರೆಸ್ಟ್ ಹೇಳ್ಬೇಕಂತಂದರೆ ಇನ್ನೇನು ಮನೆ ಬಂತು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ರೀಸೆಂಟಾಗಿಯೇ ಹಾರ್ಡ್ಲಿ ಒಂದು 6 months ಆಯ್ತೇನೋ ಗೊತ್ತಿಲ್ಲ, ಬೆಂಗಳೂರಲ್ಲಿದೊಂದು ನಾಯಿ ಹಿಡ್ಕೊಂಬಿಟ್ಟು ಊರಿಗೆ ಕಳಿಸಿದ್ದೆ. ಸೊ ಹತ್ತತ್ರ ಒಂದು 12 ವರ್ಷ ಏನೋ ಇತ್ತದು. ಸೊ ಅದು ರೀಸೆಂಟಾಗಿ ತೀರೋಯ್ತದು, ಒಂದು 6 ತಿಂಗಳಾಯ್ತು ಅಷ್ಟೇ ಅದು ತೀರೋಗ್ಬಿಟ್ಟು. ಸೊ ಇವಾಗ ಇನ್ನೊಂದು ಡಾಗಿನ ತೊಗೊಂಬಂದಿದ್ದಾಗಿದೆ. ಆಯ್ತು ಇವಾಗ ಮನೆ ಬಂತು, ನೋಡೋಣ ನಮ್ಮ ಇವರೆಲ್ಲ ಎಲ್ಲಿದ್ದಾರೆ ಅಂತಂದ್ಬಿಟ್ಟು. Wow, my favorite color doggy. ಇರಪ್ಪ ಇದು ಸುಮ್ಮನೆ ಫ್ರೆಂಡ್ಲಿ ಆಗಂಟ್ಲ ಇಲ್ಲಿ ನೋಡು. ಏಯ್ ಇರೋ ಹಂಗೆ ಬೆನಸ್ಬಾರ್ದು. ಸೊ 10ರಿಂದ 15 ವರ್ಷನೋ 20 ವರ್ಷ ಈ ಸೇಮ್ ನಾಯಿ ಕಲರ್ನ ನಾನು ಮೇಂಟೈನ್ ಮಾಡಿದ್ದೀನಿ. ಅದನ್ನು ಪಿಕ್ಚರ್ ಸಮೇತ ನಿಮ್ಗೆ ತೋರಿಸ್ತೀನಿ. ಆನೆಕಲ್ಗೆ ಹೋಗಿದ್ದೆ, ಬರೋ ಟೈಮಲ್ಲಿ ಅಲ್ಲಿ ಏನೋ ಗಲೀಜಲ್ಲಿ ಕಸದಲ್ಲಿ ಏನೋ ತಿಂತ ಇತ್ತು. ಈ ನಾಯಿ ಕಲರ್ ಎಲ್ಲಿ ಕಾಣಿಸಿದ್ರು ಕೂಡ ಎತ್ತಾಕೊಂಡು ಬರ್ತೀನಿ. ಸೊ ಸಖತ್ತಾಗಿದೆ, ನಮ್ಮ ಫೇವ್ರೆಟ್ ಕಲರ್. ಸೊ ಇವಾಗ ಇದಕ್ಕೇನು ಮಾಡೋಣ, ಮನೆಯಲ್ಲಿ ತೊಗೊಳಕ್ಕಿಂತ ಮುಂಚೆ ಇದಕ್ಕೆ ಫಸ್ಟು ವಾಶ್ ಮಾಡ್ಕೊಳ್ಳೋಣ. ಯಾಕಂತಂದರೆ ಕಿವಿಯಲ್ಲಿ ಹುಳ ಇದ್ದಾವೆ, ಇದ್ರ ಹುಳಗಳಿದ್ದಾವೆ, ಆಮೇಲೆ ಇದರಲ್ಲೆಲ್ಲ ಹುಳ ಇರುತ್ತೆ. ಸೊ ನಾನು ಏನು ಮಾಡ್ತೀನಿ, ಬಟ್ಟೆ ಚೇಂಜ್ ಮಾಡ್ಕೊಂಡು ಹಿಂಗೆ ಹೋಗಿ ಹಿಂಗೆ ಬಂದುಬಿಡ್ತೀನಿ, ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ. ಸೊ ಈಗ ಬಿಸಿನೀರು ಹಾಕಿಬಿಟ್ಟು ಸ್ನಾನ ಓಡಿಸೋಣ. ಶಾಂಪೂ ತೊಗೊಂಬಂದಿದ್ದೀನಿ, ಶಾಂಪೂದಲ್ಲಿ ಹಾಕಿಬಿಟ್ಟು ಬಿಸಿನೀರು ಹಾಕಿ ಸ್ನಾನ ಓಡಿಸ್ಬಿಟ್ರೆ ಇರಲಿ ಕಚ್ಚುತ್ತೆ. ಒಂದೇ ನಿಮಿಷ ಇರೋ. ಇದು ಫುಲ್ ಬಿಸಿ ಐತೆ. ಇದಕ್ಕೆ ಶುಚಿತ್ ನೀರು ಕೀರ್ತಿ, ನೀರು ಆನ್ ಮಾಡೋ ಒಂದು ದಿವಸ. ಈ ಕಡೆ ನೀನಪ್ಪ. ಸೊ ಇವಾಗ ಶಾಂಪೂ ಹಾಕಿಬಿಟ್ಟು ಸ್ನಾನ ಮಾಡಿಸೋಣ. ಸ್ನಾನ ಆದ ತಕ್ಷಣ ಡಾಕ್ಟ್ರಿಗೆ ಫೋನ್ ಮಾಡಿಸ್ಬಿಟ್ಟು ಇದಕ್ಕೆ ಫಸ್ಟು ವ್ಯಾಕ್ಸಿನ್ ಹಾಕ್ಸೋಣ. ವ್ಯಾಕ್ಸಿನ್ ಹಾಕಿದ ತಕ್ಷಣ ನೋಡಿ ಡಾಗಿ ಹೆಂಗಿರುತ್ತೆ ಅಂತಂದ್ಬಿಟ್ಟು, ಜೊತೆಗೆ ಏಯ್ ಅದು ಏನೋ ತಿಂದು ಬಂದೈತಲ್ಲ ಈಗಲ್ಲಿ. ಸೊ ಫಸ್ಟ್ ಇವಾಗ ಏನು ಮಾಡೋಣ ಅಂತಂದರೆ, ಇದಕ್ಕೆ ಕಟ್ಟೋಕ್ಕೆ ಚೈನ್ ತೊಗೊಂಬಂದಿದ್ದು. ಚೈನ್ ಎಲ್ಲೋ ಇದೆ. ಹಾಂ ಚೈನ್ ಕೊಡು, ಇಲ್ಲತ್ತಂದರೆ ನಿಂತ್ಕೊಳ್ಳಲ್ಲ ಅದು. ಒಂದೇ ನಿಮಿಷ. ಕೊಡು ಚೈನ್ ಕೊಡು. ಸೊ ಇಲ್ಲಾಂದರೆ ಇದು ನಿಂತ್ಕೊಳ್ಳಲ್ಲ. ಆಮೇಲೆ ಫಸ್ಟು ಚೈನ್ ಹಾಕ್ಕೊಳ್ಳೋಣ. ಇಲ್ಲ ಅಂದರೆ ಇದನ್ನು ನಮ್ಮ ಕಚ್ಚಕ್ಕೂ ಇದು ತೊಳೆಯೋಕ್ಕೂ ಬಿಡಲ್ಲ ಆಮೇಲೆ. ಸೊ ಇದನ್ನ ಈ ಕಡೆ ಹಾಕೊಂಡು ಬಾಯ್ಲಿ. ಹಾಂ ಈ ಕಡೆ ಬಾಪ. ಇದ್ರ ಒಳಗಡೆ ಬಿಡೋಣ, ಬಕೆಟ್ ಒಳಗಡೆ.
ನಿತ್ಕೋ ಇಲ್ಲೇ ಹೋಲ್ಡ್ ಡೌನ್ ನಿತ್ಕೋ. ಹಾಂ ಸಾಕು ಸಾಕು ಸಾಕು. ಹೋಲ್ಡ್ ಡೌನ್. ಸೊ ಇವಾಗ ಸ್ನಾನ ಓಡಿಸೋಣ. ಫಸ್ಟ್ ಸ್ನಾನ ಓಡಿಸಿ ನೆಕ್ಸ್ಟ್ ಕೆಲಸ ಮಾಡೋಣ. ಇನ್ನೊಂದು ಸ್ವಲ್ಪ ಬಿಡಪ್ಪ ನೀರು. ಕೀರ್ತಿ ಬಿಡು, ತಣ್ಣೀರು ಬಿಡು. ಇನ್ನು ಬಿಸಿನೀರು ಜಾಸ್ತಿ ಐತಲ್ಲ, ಜೋರಾಗಿ ಬಿಡು. ಹಾಂ ಅಷ್ಟೇನಾ? ಅಷ್ಟೇ ಅಂದರೆ ಎಲ್ಲ ಪೈಪ್ ಮಡ್ಚೈತೆ ನೋಡು. ಅಲೇ ಥೋ ನೀನು ಅಲೇ, ಇಲ್ಲಿ ಪೈಪ್ ಮಡ್ಚೈತೆ. ಸೀದಾ ಮಾಡೋದು ಪಟ್ನೆ, ಸೀದಾ ಮಾಡು. ಹಾಂ ಇವಾಗ ಬರ್ತಿದೆ ನೋಡು. ಸೊ ಫಸ್ಟ್ ಇವಾಗ ಒಂದು ಸ್ವಲ್ಪ ಬಿಸಿನೀರು ತೆಗ್ಯಾನ. ಎಲ್ಲಪ್ಪ ಲೋಡಿಗೆ ಎಲ್ಲ ಇರ್ಬೇಕು ಹಚ್ಕೋತ ಬಂದಿದ್ಯಾ ನಿನ್ನ ಮಗನೇ. ನೋಡಿಲ್ಲೆಲ್ಲ ಇರುವೆಗಳು ಹೆಂಗೆ ಬೆಚ್ಚಿದಾವೆ ನಿನಗೆ. ಎಲ್ಲಪ್ಪ ಓಡಾಡ್ಕೊಂಡಿದ್ದೆ. ಹಾಂ ಇವಾಗ ಎಲ್ಲಿ ಬಂದೆ ಅಂತ ಯೋಚನೆ ಮಾಡ್ತಿದ್ದೀಯಾ? ನೀನು ಬಂದಿರೋದು ಯೂಟ್ಯೂಬರ್ ಹೌಸ್ ಮನೆಗೆ. ಹಾಂ ನೀರು ಆಫ್ ಮಾಡಪ್ಪ ಸಾಕು. ಅಯ್ಯೋ ಇದ್ರೊಳಗಡೆ ಹುಳ ಬೇರೆ ಸಾಕತ್ತೆ. ಇಲ್ಲಿ ನಾನು ಅಷ್ಟು ಸ್ಲೋ. ಇಲ್ಲ. ಬಾರೋ ನಿತ್ಕೋ, ಒಂದು ಸ್ವಲ್ಪ ಸ್ನಾನ ಮಾಡ್ಸೋಣ. ಹಾಂ ಸ್ಲೋ ಆಗಿದ್ದು ಮಾಡ್ಬೇಕು. ಹಾಂ ಫಸ್ಟ್ ತೊಳಿ ಅದಕ್ಕೆ ತೊಳಿ. ಇಲ್ಲಿ ನೋಡು ಹುಳಗಳು ಹೆಂಗೆ ಬರ್ತಾವೆ. ಈಗ ಫಸ್ಟ್ ತೊಳಿಯೋಣ, ಆಮೇಲೆ ಫಸ್ಟ್ ಇದು ಮಾಡ್ಕೊ. ತೆಲಿಗೆ ಹಾಕ್ಬಾರ್ದು ಈಗ ಫಸ್ಟ್. ಅದು ತೆಲಿಗೆ ಹಾಕಿದ್ರೆ ಓಡೋಗ್ಬಿಡುತ್ತೆ. ಹಾಂ ಇವಾಗ ಏನು ಮಾಡೋಣ, ಕೆಳಗಡೆ ಎಲ್ಲ ಎಲ್ಲೆಲ್ಲ ಇರುವೆಗಳು ಹತ್ತಿದ್ದಕ್ಕೆ ಸ್ಮೆಲ್ ಹೊಡಿತಾ ಇದೆ ಬೇಜಾನು. ಎಲ್ಲೋ ಇಟ್ಟೆ ನಾನು. ಶಾಂಪು ಹಾಕ್ತೀನಿ. ಫಸ್ಟ್ ಶಾಂಪು ಹಾಕ್ಬಿಟ್ಟು ವಾಶ್ ಮಾಡೋಣ. ಇರಪ್ಪ, ಕ್ಲೀನಿಂಗ್ ಪ್ಲಸ್ ಶಾಂಪು ಹಾಕೋಣ ಇದಕ್ಕೆ. ಶಾಂಪು ಆದ ತಕ್ಷಣ ನೋಡಿ ಡಾಗಿ ಹೆಂಗೆ ಚೇಂಜ್ ಆಗಿಬಿಡುತ್ತೆ. ಹಾಂ ಎಲ್ಲ ಕಡೆ ಹಾಕ್ತೀನಿ. ನೀಟಾಗೆ ಇದು ಮಾಡ್ಕೋಬೇಕಾ? ಓಕೆ. ತಳಗೆಲ್ಲ ಚೆಲ್ಲಬಾರ್ದು. ಕೀರ್ತಿ ನಿನ್ನ ಬಾಯಿ ಹಲ್ಲು ತಿಕ್ತಿ ನೋಡಿ, ಅದರಲ್ಲೇ ಇಂದ ಸುಮ್ಮನೆ ಇರೋನ್ನ ನನ್ನ ಮುಖಕ್ಕೆ ಬಂದಿದ್ದೀತಲ್ಲ ಲೈ. ಇಲ್ಲಿ ನೋಡಿಗ ಹೆಂಗೆ ಇವಾಗ ಚೆನ್ನಾಗಿ ತಿಕ್ಕಬೇಕು ಒಳಗಡೆ ಹುಳ. ತಿಕ್ಕಪ್ಪ ನೀನು. ಇಲ್ಲಿ ಅದ್ರ ತಿಕ್ಕು. ತಿಕ್ಕ ಗಲೀಜು ಮಾಡ್ಕೊಂಬಂದಿದೆ ಇದು ಅಂತ ತೇರಿಕೆ. ತಿಕ್ಕ ಗಲೀಜಾಗಿದೆ. ಕಣ್ಣು ಹತ್ರ ಎಲ್ಲ ಹೋಗ್ಬಾರ್ದು. ಸುಚಿತ ಕಣ್ಣು ಹತ್ರ ಎಲ್ಲ. ಅಲ್ಲಿ ಒಳಗಡೆ ಹೋಗಿ ಶಾಂಪು ಡಬ್ಬ ತೊಂಬವು. ಕೀರ್ತಿ ಶಾಂಪು ಡಬ್ಬ ತೊಂಬಪ್ಪ. ಇರೋ ಒಂದೇ ಸಾಕಾಗಲ್ಲ ಇದಕ್ಕೆ. ಸೊ ಇವಾಗ ಏನು ಮಾಡೋಣ, ಇನ್ನೊಂದು ಪಾಕೆಟ್ ಹಾಕೋಣ. ಸೊ ಅಷ್ಟಕ್ಕೆ ಇಷ್ಟಕ್ಕೆ ಇದು ಆಗಲ್ಲ ಅದು. ಸೊ ಇವಾಗ ಚೆನ್ನಾಗಿ ಇದು ಆಗ್ಬೇಕಂದ್ರೆ ಸರಿ ಈ ಕಡೆ ಸರಿ. ಇದು ಕಾಲು ಹುಳ ಫುಲ್ಲೆಲ್ಲ ಇದು ಆಗಬೇಕು. ಫುಲ್ ಸ್ನಾನ ಹೊಡ್ಸೋಣ. ಕಣ್ಣು ಹತ್ರ ಹಚ್ಬೇಡೋ, ಆಮೇಲೆ ನಮ್ಗೆ ನಿಂತ್ಕೊಳಕ್ಕೆ ಬಿಡಲ್ಲ ಅದು. ಯಾಕೋ ಹಿಂಗೆ ನಿಂತ್ಕೋತಾ ಇದೆ ಅದು. ಓ ಸುಚಿತ, ಆ ಬ್ರಷ್ ಕೊಡಲ್ಲ. ಕೀರ್ತಿ ಅದೆಲ್ಲ ಐತಿ. ಇರಪ್ಪ, ಅದಕ್ಕೆ ನೋವಾಗ್ತದ. ಓ ಅದಕ್ಕೆ ಬಾಚದಂಗೆ ಆಗುತ್ತೆ, ತಲೆ ಬಾಚದಂಗೆ ಆಗುತ್ತೆ ಇವಾಗ. ಸರಿ ಹಾಂ ಇರೋ. ಏನದು ಶಾಂಪು? ನಿಂದು ಅಲ್ಲದು, ದೊಡ್ಡವ್ರು ತಗೊಂಬ. ಹೋ ಬಾರಪ್ಪ ರಾಜ್ಕುಮಾರ್, ಎಲ್ಲಿ ಓಡೋಗ್ತೀಯ? ಗಲೀಜು ಮಾಡ್ಕೊಂಡ್ಬಿಟ್ರೆ ಮನೆಯಲ್ಲಿ ಆಗಲ್ಲ ಇಟ್ಕೊಳಕ್ಕೆ, ಬೈತಾರೆ. ಇರೋ ಅದು ಚುಚ್ಚುತ್ತದದು ನೋಡಿ. ಹಿಂಗೆಲ್ಲ ಕಣ್ಣಿಗೆಲ್ಲ ಸಿಡಿತೈತದು. ದೂರ ಸರಿ. ಹಿಂಗೆಲ್ಲ ಮಾಡಿದ್ರೆ ನೀಟಾಗೆ ಸ್ನಾನ ಆಗುತ್ತದ್ರು. ಇಲ್ಲಾಂದರೆ ಹಾಂ ಅದು ಇಡು ಅಲ್ಲೇ ಇರು. ಈ ಕಡೆ ಬಾರಲ್ಲ. ಇದೇನೋ ಗಲೀಜು ಮಾಡ್ಕೊಂಡ್ಬಿಟ್ಟೈತೆ. ಹಾಂ ಯಾರು ಅಂಕಲ್ಲಪ್ಪ?
ಬರ್ತಾರೆ ಇವಾಗ ಡಾಕ್ಟ್ರ್ ಬರ್ತಾರೆ. ಡಾಕ್ಟರ್ ಅಲ್ಲ ಹ್ಞೂ ಅವ್ರು ನೀವು ಅವ್ರ ಜೊತೆ ಮಾತಾಡಿದ್ಯಲ್ಲ ಅವ್ರು ಅವರಾ ಫ್ಲೈಯಿಂಗ್ ಟೈಮಲ್ಲಿ ಬರ್ತಾರೆ ಅವರು. ಈಗ ಇಲ್ಲಿ ಏನು ಮಾಡಕತ್ತೀನಿ ಕೆಲಸ, ಡಾಗಿಗೆ ಸ್ನಾನ ಮಾಡ್ಸಕತ್ತೀನಿ. ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ಈ ಹುಳಗಳು ನೋಡಿ ಒಳಗಡೆ ಹೆಂಗೆ ಕಾಣಿಸ್ತವೆ. ಸರಿಯಪ್ಪ, ಇಲ್ಲೆಲ್ಲ ಹುಳಗಳು ಕಾಣಿಸ್ತದೆ. ಸರಿ, ಈ ಕಡೆ ಎಲ್ಲೋ ಇದೆ. ಅಯ್ಯೋ ಎಲ್ಲ ಕಾಣಿಸ್ತಾ ಇದೆ ಅಪ್ಪ. ಓ ಶಟ್. ಇರು ಬೇಡ ಒಂದೇ ನಿಮಿಷ ಇರು. ಅಯ್ಯೋ, ಇಲ್ಲಿ ನೋಡಲ್ಲಿ ಎಷ್ಟು ಚಿಕ್ಕ ಹುಳಗಳು. ಇಲ್ಲಿ ನೋಡಿ, ಇಲ್ಲೆಲ್ಲ ಕಾಣಿಸ್ತೇವೆ ಬ್ಲ್ಯಾಕ್ ನೀರ್ನಾಗ ಬೀಳ್ತಿರ್ತಾವೆ. ಇರು, ಒಂದು ಸ್ವಲ್ಪ ಇದು ಹೋಗ್ಬೇಕು. ಕಿವಿಯಲ್ಲೆಲ್ಲ ಸಿಕ್ಕಾಪಟ್ಟೆ ಇರ್ತಾವೆ. ಅಯ್ಯೋ ಎಷ್ಟಪ್ಪ ಹುಳ ಇದ್ದವು ಇಲ್ಲಿ. ದಪ್ಪಗೆ ತೀರ್ಕೆ ಹೆಂಗೆ ಕಚ್ಚಿದೆ ನೋಡು. ಇದು ಇಲ್ಲಿ ಕಚ್ಚಿದೆ. ಯಪ್ಪ ಇಲ್ಲಿ ತರಿ ಇದು ಈ ಕಡೆ ಕಿವಿಯಲ್ಲಿಲ್ಲ. ಬಟ್ ಈ ಒಳಗಡೆ ಎಲ್ಲ ಇರ್ತಾವೆ ಮಗನೇ, ಅದಕ್ಕೆ ನೋಡಬೇಕು. ಇಲ್ಲ ಅಂತಂದರೆ ನಿಮ್ಗಳಿಗೂ ಬಂದುಬಿಡ್ತಾವೆ ಎಲ್ಲ ಹುಳಗಳು. ಸೊ ಆಮೇಲೆ ಇನ್ನೇನು, ನೀರು ಹಾಕ್ಬೇಡ ಇರು. ಸೊ ಇವಾಗ ಒಂದಿಷ್ಟು ಇಲ್ಲಿದಾಯಿತು. ಕಾಲು ತೊಳೆದಿದ್ದು ಹುಳಗಳು ಒಂದು ಸ್ವಲ್ಪ ತಿಂಗೆ ಬಿಟ್ಟರೆ ಸತ್ತೋಗ್ಬಿಡುತ್ತೆ. ಅದು ಒಂದು ಸ್ವಲ್ಪ ಹೊತ್ತು ಇರಲಿ. ಈಗ ಏನಂತಂದರೆ ಆಮೇಲೆ ಮುಖ ತೊಳಿತಿದ್ದಂಗೆ ನೀರು ಹಾಕ್ಬೇಕು. ಇಲ್ಲ ಅಂತಂದರೆ ಅದು ಕಚ್ಚಕ್ಕೆ ಶುರು ಮಾಡಿಬಿಡ್ಬೋದು, ಹೇಳೋಕ್ಕಾಗಲ್ಲ. ಇರೋ ಇಲ್ಲಿ ನೋಡಲ್ಲ, ಎಲ್ಲರೂ ಕಾಣಿಸ್ತವೇನು? ಇರೋ ನೋಡೋಣ, ಮತ್ತೆಲ್ಲರೂ ಕಾಣಿಸ್ತವೆ. ಬ್ರಷ್ ಹಾಕ್ತಿಕ್ಕನ್, ಬ್ರಷ್ ಹಾಕಿ ನೀಟಾಗಿ. ಸರಿಯಪ್ಪ ಸರಿ, ಬ್ರಷ್ ಹಾಕಿ ಉಜ್ಜಾನ. ಅದಕ್ಕೆ ನೋಡಿ ಹೆಂಗೆ ಮಸಾಜ್ ಆದಂಗೆ ಆಗ್ತಿದೆ. ಎಂಥ ಅದೃಷ್ಟನಪ್ಪ ಅನ್ನತ್ತದ. ಈಗ ಬರಬೇಕಂದ್ರೆ BMW ಕಾರಲ್ಲಿ ಬಂದೆವು. ಇಲ್ಲಿ ನೋಡಿದ್ರೆ ಸ್ನಾನ ಹೊಡಿಸ್ತಾರೆ ನೀಟಾಗಿ. ಬಾರ ಗುರು, ಇಲ್ಲ ಅಂದರೆ ನಾನು ಇಲ್ಲ ಮನೆಯಲ್ಲಿ, ನೀನು ಇಲ್ಲ. ಯಪ್ಪ ಎತ್ಕೋ. ಆಮೇಲೆ ಚೆನ್ನಾಗಿ ತಿಂತೈತಿ, ತಿಂದು ಬಿಟ್ಟೈತೆ ಅದು. ವೇರ್ ಇಸ್ ಯುವರ್ ಮದರ್ ಫಾದರ್? ಯು ಲೆಟ್ ಯುವರ್ ಮದರ್ ಫಾದರ್ ಆ್ಯಂಡ್ ಯು ಕೇಮ್ ಟು ಮೈ ಹೋಮ್. ನನ್ನ ಮಗನೇ, ನಾನೆಲ್ಲಿ ಬಂದೆ, ನೀನೇ ನನಗೆ ಎತ್ತಾಕೊಂಡು ಬಂದೆ ಅಂತ ಇದೆ ಈಗ. ನಿನಗೆ ಬೇಕಾಗಿದೆ ಅಂತಂದ್ಬಿಟ್ಟು ನೀನು ಎತ್ತಾಕೊಂಡು ಬಂದಿದ್ಯಾ. ನಮ್ಮ ಮನೆಯಲ್ಲಿ ವಾಚ್ಮೆನ್ ಥರ ಇಟ್ಕೊಳ್ತೀಯಾ ಅಂತಿದ್ಯಾನೋ ನೀನು. ಏನೋ ನೋಡ್ತೀಯ, ಕಣ್ಣು ಬಿಟ್ಟು ಕಣ್ಣು ಗುಡ್ಡೆ ಕಿತ್ತಾಕ್ಬಿಡ್ತೀನಿ ನಿಂದು. ನೀನೇನು ಕಣ್ಣು ಗುಡ್ಡೆ ಕಿತ್ತಾಕೋದು, ಒಂದು ಬಾಯಿ ಹಾಕ್ಬಿಟ್ರೆ ನಿಂದೆ ಹೋಗ್ಬಿಡುತ್ತೆ. ಸ್ವಲ್ಪ ವಾಶ್ ಮಾಡೋಣ. ಕೆಳಗಡೆ ವಾಷಿಂಗ್ ಮಾಡೋಣ. ಸ್ವಲ್ಪ ದೂರ ನಿಂತ್ಕೊ, ಹಿಂಗೆ ಇಲ್ಲಿ ಎದೆ ಭಾಗ ಕೆಳಗಡೆ, ಎದೆ ಕೆಳಗಡೆ ನೋಡೋಣ, ಹುಳಗಳಾಗಿರ್ತವೆ. ಎಲ್ಲಪ್ಪ ಇಲ್ಲಿ ಹುಳ? ಸುಮ್ಮನೆ ಇರೋ ಗುರು. ಇವಾಗ ಏನು ಮಾಡೋಣ? ತಿಕ್ಕಪ್ಪ ಇವಾಗ ನೋಡೋಣ. ಮಾಡು. ಅದಕ್ಕೂ ಒಂಥರ ಇದು ಮಜಾ ಆದಂಗೆ ಆಗುತ್ತೆ. ಇವಾಗ ಏನು ಮಾಡೋಣ, ಫಸ್ಟ್ ಇವಾಗ ತಲೆಗೆ ಒಂದಿಷ್ಟು ಶಾಂಪು ಹಾಕ್ಬಿಟ್ಟು, ಶಾಂಪು ಕೈಯೆಲ್ಲ ತಾನೆ. ಸುಚಿತ್ ಒಂದು ಸ್ವಲ್ಪ ನೀರು ಕೊಡಪ್ಪ, ಜಗ್ಗಲ್ಲಿ ನೀರು ಕೊಡು. ತಲೆ ಮೇಲೆ ಹಾಕ್ಬೇಡ. ಇಲ್ಲ ಹಾಕ್ಬೇಡ, ಅಲ್ಲಿ ಹಾಕ್ಬೇಡ. ಇರೋ ತಲೆ ತೊಳಿತೀನ ಫಸ್ಟು. ತಲೆ ತೊಳಿಬೇಕಂತಂದರೆ ಹಂಗೆಲ್ಲ ಹಾಕ್ಬಾರ್ದು. ಇದನ್ನು ಫಸ್ಟ್ ಅದು ನೀರು ಕುಡಿಯೋದಲ್ಲ. ಅದಕ್ಕೆ ಫಸ್ಟ್ ತಲೆ ಮೇಲೆ ನೀರು ಹಾಕೋಣ. ಹಿಂಗೆ ಇದು ಮಾಡ್ಕೊಳ್ಳೋಣ. ಇರೋ ಸುಚಿತ, ಈಗ ಅದು ಸರಿ ಇದು ಮಾಡ್ತೈತಿ. ಸುಚಿತ ಈಗ ಅದು ಸುಮ್ಮನೆ ಇರಬೇಕು. ಅದಕ್ಕೆ ಫಸ್ಟು ಮುಖ ತೊಳೆಕೊಳ್ಳೋಣ. ಆಮೇಲೆ ಈ ಕಡೆ ತಿರ್ಗೋ. ಅಯ್ಯೋ, ಹಂಗೆ ಟೆನ್ಷನ್ಗಲ್ಲ, ಅದು ಕಚ್ಚಕ್ಕೆ ಶುರು ಮಾಡಿದ್ರೆ ಅಷ್ಟೇ ನಿನಗೆ. ನೋಡೋಣ, ಹಲ್ಗಿಲ್ಲಿ ಬಂದೈತಾ? ಎಷ್ಟು ತಿಂಗಳು ಮರಿರು? ಇಲ್ಲಿ ನೋಡ್ರಲ್ಲೇ, ಕಚ್ಬಿಡ್ತಂದ್ರೆ ಅಷ್ಟೇ ಅದು. ಅಂತ ಇದೆ, ಕಚ್ಬಿಟ್ರೆ ಅಷ್ಟೇ ಅದು. ಇಲ್ಲಿ ನೋಡೋದು, ಕೀರ್ತಿ ನೋಡಲ್ಲೇ, ನೀನು ಚಾಕ್ಲೇಟ್ ತಿಂದು ನಿನ್ನ ಹಲ್ಲೆಲ್ಲ ಹಾಳಾಗ್ಯಾವ. ನೋಡಲ್ಲಿ ಡಾಗಿಯಲ್ಲಿ ಏನಾಗಿಲ್ಲ. ಇರೋ ಕೊಡು. ಇರೋ ಒಂದೇ ನಿಮಿಷ. ಇಲ್ಲ, ನನಗೆ ಮನೆಯಲ್ಲಿ ನಿನಗೂ ಕರ್ಕೊಳ್ಳಲ್ಲ, ನನಗೂ ಕರ್ಕೊಳ್ಳಲ್ಲ ನೋಡಿ. ವೆಯ್ಟ್ ಮಾಡು, ಅದಕ್ಕೆ ಹೇಳೋದು ನಿನಗೆ. ಮನೇಲಿ ಬರಬೇಕಂದ್ರೆ ನಾವು ಹೇಳ್ದಂಗೆ ಕೇಳ್ಬೇಕು ಇವಾಗ ನೀನು. ಅಯ್ಯೋ
ಓಕೆ ಇವಾಗ ಹೋ 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 ಓಯ್ ಗುರು ಇಂಜೆಕ್ಟ್ ಮಾಡಕತ್ತೀನಿ ನೋಡ್ನಾ ಇಂಜೆಕ್ಟ್ ಮಾಡಿ ಇದು ಬರೀ ಈ ತಲೆಗೆ ಅಂತಲೇ ಹಚ್ಕೊಳ್ಳೋಣ. ಇಲ್ಲ ಅಂದರೆ ಇವಾಗ ಹೋ 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 ನೋ ನೆಕ್ಕಿಂಗ್ ನೋ ನೆಕ್ಕಿಂಗ್ ನೋ ನೆಕ್ಕಿಂಗ್ ನೋ ನೆಕ್ಕಿಂಗ್ ನೋ ನೆಕ್ಕಿಂಗ್ ನೋ ನೆಕ್ಕಿಂಗ್ ಹೋ 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 ಸುಚಿತ ಬಿಡು ಅದು ಇಲ್ಲಿ ಕಿವಿ ಇದು ನೀರು ಹಾಕ್ಬಾ. ಹಾಂ ಇಲ್ಲಿ ತಲೆ ಮೇಲೆ ನೀರು ಹಾಕು. ಇಲ್ಲಿ ಹಾಕ್ಬೇಕಾ? ಹಾಕು ಜೋರ ಹಾಕ್ಬೇಕು ಜೋರ ಹಾಕು ದೈ ಹಾಕಲೆ ದಬಕ್ ದಬಕ್ ಅಂತಂದ್ಬಿಟ್ಟು ಕುರ್ಕುರ್ ಇಲ್ಲಾಂದರೆ ಅದು ಇದು ಆಗುತ್ತೆ. ಹಾಂ ಬುಟಿ ತೆಗಿ ಹಾಂ ಹಾಕಪ್ಪ ಡಾಗಿ ಹಾಕಿ ನೀರು ಹಾಕ್ತೀವಿ ಸರ್. ಹಾಂ ಹೋ 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 ಹಾಕ್ ಹಾಂ 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 ಹಾಕ್ ಈಗ ಇಲ್ಲಿ ಬಿಸಿನೀರು ಇರು ಇನ್ನು ನಾನು ಹಾಕೋತೀನಿ ತಾಯಿಲಿ ಹಾಕೋತೀನಿ ಇವಾಗ. ಹಾಂ ಓಲ್ಡ್ ಡೌನ್ ಯಪ್ಪ ನಂದೇ ಸೊಂಟ ಬಿದ್ದೋತಾ ಇದೆಯಪ್ಪ ಇಲ್ಲಿ ಹಾಕಿ ಸರಿ ಕೀರ್ತಿ ಇರೋಪ್ಪ ನಂದೇ ಸೊಂಟ ಎದ್ದೇಳಕ್ಕಾಗ್ತಿಲ್ಲ ಇವಾಗ ಈ ರೇಂಜ್ಗಾಗಿದೆ. ನಂದೇ ಸ್ಟ್ರೈಟ್ ಮಾಡ್ತೀನಿ ಫಸ್ಟ್ ನಾನು. ಅಯ್ಯೋ ನಮ್ಮಲ್ಲೆಲ್ಲ ತೊಗೊಂಬಂದಿರೋ ಡಾಗಿಗಳಿಗೆಲ್ಲ ಫಸ್ಟ್ ಇರೋಕ್ಕೆಲ್ಲ ಹಿಂಗೆ ಮಾಡ್ತಾನೆ ಇರ್ತಿತ್ತಿಲ್ಲ, ಇವಾಗೆಲ್ಲ ಮನೇಲಿರ್ಬೇಕಲ್ವಾ. ಸೊ ಹಂಗಾಗಿ ಯು ನೀಡ್ ಟು ವಾಶ್ ಯುವರ್ ರ್ಯಾಶ್. ಓ ಮೈ ಗಾಡ್ ಆಮೇಲೆ ದಿಸ್ ಈಸ್ ಕಾಲ್ಡ್ ಕುಂಡಿ. ದಿಸ್ ವಿಲ್ ಮೇಕ್ ಸಿ ಫ್ರಮ್ ಹಿಯರ್. ನಾನು ಒಂದಿಷ್ಟು ಕೈ ಕಾಲು ತೊಳ್ಕೊಳ್ಳೋಣ, ಆಮೇಲೆ ಹೋಗಿ ಮನೇಲಿ ಯಪ್ಪ ಕೈ ಕಾಲು ಹೋಗ್ಬಿಟ್ಟು ಸ್ವಚ್ಛಗೆ ಅಲ್ಲೋಡಲ್ಲಿ ಕೈ ಕಾಲೆಲ್ಲ ತೊಳ್ಕೊಬೇಕಾ. ಫಸ್ಟ್ ಇದಕ್ಕೆ ಏನು ಮಾಡೋಣ? ಅಯ್ಯಪ್ಪ ನಂದ್ಯಾಕೋ ಹಿಂಗಾಗ್ತಿದೆ, ಸ್ಟ್ರೈಟ್ ಆಗ್ತಿಲ್ಲ. ಹಾಂ ಸೊ ಒಂದು ಸ್ವಲ್ಪ ಬಟ್ಟೆ ತೊಗೊಂಡ್ಬಿಟ್ಟು ಒರೆಸ್ಬಿಡೋಣ ಇರಪ್ಪ. ಇವಾಗ ಬರಲೇ ಈ ಕಡೆ ಬರೋ ಸರಿ ಈ ಕಡೆ ಬಾ. ನಮ್ಮ ಕಾರ್ ಬಟ್ಟೆಯಿಂದನೇ ಒರೆಸೋಣ. ವಾವ್ ವೆರಿ ನೈಸ್ ಡಾಗ್, ವೆರಿ ನೈಸ್ ಬಾಯ್. ಹಾಂ ವೆರಿ ನೈಸ್ ಬಾಯ್. ಅದನ್ನು ಬಟ್ಟೆ ಹಾಕ. ಇದನ್ನು ಸ್ವಲ್ಪ ಅಲ್ಲಿ ಬಿಸಿಲಿಗೆ ಕಟ್ಟೋಣ ಇರಪ್ಪ. ಅದು ಇದಕ್ಕೆ ಇದು ಆಗಬಾರ್ದು ಸರಿ. ಅದಕ್ಕೆ ಬಿಸಿಲಿಗೆ ಕಟ್ಟಬೇಕು. ಅದಕ್ಕೆ ಸ್ವಲ್ಪ ಇರು ಅದಕ್ಕೆ ಸ್ವಲ್ಪ ಬಿಸಿಲಿಗೆ ಕಟ್ಬಿಟ್ರೆ ಅದ್ರ ಮೈಯೆಲ್ಲ ತಾನೇ ಇವಾಗದು ಅಳ್ಳಾಡಿಸ್ತಿರ್ತದೆ. ಬಾ ಹೊರಗಡೆ ಹೋಗೋಣ ಬಾ. ನೋಡಿ ಸರಿ ಹೆಂಗೆ ಅಳ್ಳಾಡಿಸ್ತು ನೋಡೋದು. ಅಲ್ಲಿ ಕಟ್ತೀನ ಅಂಕ ಇಲ್ಲೇ ಕಟ್ಟೋಣ ಬಾ. ಅಂಕ ಇದಕ್ಕೆ ಸ್ವಲ್ಪ ಕುತ್ಕೊಳ್ಳೋದು. ಎಲ್ಲಿ ಕಟ್ಟಕ್ಕೆ ಜಾಗ ಇಲ್ಲಿ? ಹಾಂ ಅಲ್ಲಿ ಬೇಡ ಇಲ್ಲಿ ಏನು ಮಾಡೋಣ, ಹಿಂಗೆ ಹಾಕಿ ಬಿಡೋಣ ಸ್ವಲ್ಪ ಹೊತ್ತು. ಸರಿ ಅಲೇ. ಸೊ ಇವಾಗ ಒಂದು ಸ್ವಲ್ಪ ಅದು ಬಿಸಿಲಿಗೆ ಬಿಡೋಣ ಅಂತಂದರೆ ಇಲ್ಲೇ ಆಟ ಆಡ್ರಿ ಅಂಕ. ಅದು ಒಂದು ಸ್ವಲ್ಪ ಡ್ರೈ ಆಗಲಿ ಆಮೇಲೆ ಅದಾದ ತಕ್ಷಣ ಮನೆ ಒಳಗಡೆ ಕರ್ಕೊಂಡು ಹೋಗೋಣ. ಓಕೆ ಸೊ ಇವಾಗ ಒಂದು ಟೆನ್ಷನ್ ಮುಗೀತು. ಇದ್ರ ಒಳಗಡೆ ಹುಳ ಇರೋದೆಲ್ಲ ಸತ್ತೋಗಿದೆ. ಸುಮಾರು ಕಿವಿ ಹತ್ರ ಇತ್ತು, ಬಾಡಿಯಲ್ಲಿ ಇತ್ತು, ಅಲ್ಲಿ ತೊಗೊಂಬರ್ಬೇಕಂದ್ರೆ ಇರುವೆ ಹಿಡ್ಕೊಂಬಿಟ್ಟಿತ್ತು. ಇವಾಗ ಅದಾದ ತಕ್ಷಣ ಡಾಕ್ಟ್ರಿಗೆ ಫೋನ್ ಮಾಡೋಣ, ಡಾಕ್ಟ್ರ್ ಬರ್ತಾರೆ, ಇಂಜೆಕ್ಷನ್ ಹಾಕ್ಸೋಣ. ಸೊ ಓಕೆ ಇಂಜೆಕ್ಷನ್ ಹಾಕ್ಕೊಳ್ತೀಯಾ? ನಿನಗೂ ಹಾಕ್ತಾರೆ 3 ಮಂತ್ಸ್ಗೊಮ್ಮೆ 6 ಮಂತ್ಸ್ಗೊಮ್ಮೆ ಹಿಂಗೇನೋ ಹಾಕ್ತಿರ್ಬೇಕು ಅನ್ಕೋತೀನಿ. ಅದನ್ನೆಲ್ಲ ವಿಚಾರಿಸ್ಬೇಕು. ಓಕೆ ಸ್ವಲ್ಪ ಇತ್ತು ಇದಕ್ಕೆ ಹಾಗೆ ಬಿಡೋಣ. ಸೊ ಇವಾಗೆಲ್ಲ ತಗೊಂಡು ಹೋಗ್ತೀನಿ ನಾನು. ಇಂತೂ ಡಾಗಿ ಫೇವ್ರೇಟ್ ಡಾಗಿ ಕಲರ್ ಸಿಕ್ಬಿಟ್ಟಿದೆ. ಸೊ ಇನ್ನು ಅದರಿಂದ ವೀಡಿಯೋಗಳು ಹೆಂಗೆ ಮಾಡ್ತಿರ್ತೇವೆ ಅಂತಂದರೆ ನೀವು ನಂಬೋದಿಲ್ಲ. ನಾನು ಹೇಳಿದ್ನಲ್ಲ, ಲೋಕಲ್ ಡಾಗ್ ಬಿಕಮ್ ಎ 20 lakh rupees ಡಾಗ್. ತೋರಿಸ್ತೀನಿ ಹೆಂಗೆ ಅಂತ. ಸೊ ಇವಾಗ ಡಾಗಿ ಮರಿ ರೋಡಲ್ಲಿ ಸಿಕ್ತು ಅಂತೇಳಿ ತೊಗೊಂಬಂದಿದ್ದೆ. ಇದು ಆ್ಯಕ್ಚುಲಿ ನನ್ನ ಫೇವ್ರೇಟ್ ಕಲರು. ಒಂದು ಹೇಳ್ತಾ ಇದ್ದೆ, ನಾನು ಚಿಕ್ಕ ಏಜಿಂದಾಗಿ ಕೂಡ ನಮ್ಮ ಮನೆಯಲ್ಲಿ ಇದೇ ಥರ ಒಂದು ಡಾಗ್ ಕಲರು ಕೂಡ ಇದ್ದಿದ್ದು. ನಾನೊಂದು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋನೂ ಹಾಕಿದ್ದೆ. ಇವಾಗ ಏನು ಮಾಡಬೇಕಾಗಿದೆ ಅಂತಂದರೆ ಫಸ್ಟ್ ನಾನು ಮನೆಯಲ್ಲಿ ನಮ್ಮ ಮಕ್ಕಳು ಇರೋದ್ರಿಂದ
ಇದಕ್ಕೆ ವ್ಯಾಕ್ಸಿನ್ ಹಾಕ್ಸ್ಕೊಂಬರ್ಬೇಕು. ಸೊ ಇವಾಗ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅದಕ್ಕೆ ವ್ಯಾಕ್ಸಿನ್ ಹಾಕ್ಕೊಂಬರ್ತೀನಿ. ಸೊ ಬರಪ್ಪ, ಬಿ ಎಮ್ ಡಬ್ಲ್ಯೂ ಕಾರಲ್ಲಿ ಬರುವಾಗ ಬಂದಿದೆ, ಮತ್ತೆ ವ್ಯಾಕ್ಸಿನ್ ಹಾಕ್ಸ್ಕೊಳಕ್ಕೂ ಕೂಡ ಬಿ ಎಮ್ ಡಬ್ಲ್ಯೂ ಕಾರಲ್ಲೇ ಹೋಗ್ತಿರೋದು. ನಮ್ಮದೇ ಅದೃಷ್ಟ ಇಲ್ಲ, ನಿಂದು ಅದೃಷ್ಟ ಚೆನ್ನಾಗಿದೆ. ಬಾ ಬಾ ಬಾ, ಹತ್ತು 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 ಹತ್ತು. ಇಲ್ಲೇ ಇರು. ಕುತ್ಕೋ ಅಲ್ಲೇ. ಸೊ ಕುತ್ಕೊ. ಅಯ್ಯೋ ಯಾಕಪ್ಪ ಇಂಜೆಕ್ಷನ್ ಚುಸ್ತೀನಿ ಅಂತಂದು ಇಂಜೆಕ್ಷನ್ ಹಾಕ್ತಾರೆ ಅಂತ ಹೇಳೋದು ಕೊಡ್ತೇವೆ. ಬಾ ಇದಕ್ಕೆ ತೋರಿಸ್ಬೇಕು. ಅದು ಹೊರಗಡೆ ಬರ್ತಲ್ಲ. ಇಲ್ಲೇ ಕೂತ್ಕೊ ಫಸ್ಟ್ ಕೂತ್ಕೊ. ಅಲ್ಲೇ ಸೊ ಹಿಡ್ಕೊಂಬರಾಗೇನೋ ಹಿಡ್ಕೊಂಬಂದಿದೆ. ನೀಟ್ ನೋಡಿ ಹೇಗೆ ನೋಡುತ್ತೆ ಕೇಳಿ. ಇವಾಗ ಅದಕ್ಕೊಂದು ಸ್ವಲ್ಪ ಫ್ರೆಂಡ್ಲಿ ಆಗಿಬಿಟ್ಟಿದೆಯಲ್ಲ, ಅದಕ್ಕೆ ಅದು ಫುಲ್ ಇದು ಮಾಡ್ತಾ ಇರೋದು. ಸೊ ಇವಾಗ ಹೋಗೋಣ ಬನ್ನಿ. ಇಂಜೆಕ್ಷನ್ ಹಾಕು ಅಂದ್ರೇ ಈಗ ನಮ್ಮ ಹುಡುಗರಿಗೆಲ್ಲ ಹೆಂಗಂತಂದರೆ ಫುಲ್ ಬೆನ್ನತ್ತಕ್ಕೆ ಶುರು ಮಾಡಿಬಿಟ್ಟಿದೆ ಅದು. ಸೊ ಇಲ್ಲೇ ಇಟ್ಕೊಳ್ಳೋಣ ಇದ್ರ ಫುಡ್ಡು. ಅಲ್ಲೇ ಕೂತ್ಕೋಬೇಕಾ? ಇವರು ತೊಗೊಂಬಂದುಬಿಟ್ರೆ ಅಟ್ಯಾಚ್ಮೆಂಟ್ ಆಗಿಬಿಟ್ರೆ ಬಿಡೋದೇ ಇಲ್ಲ ಅವರು. ಸೊ ಇವಾಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು. ಇವಾಗ ಪ್ರೈವೇಟಿಗೆ ಎತ್ಕೊಂಡು ಹೋಗ್ಬಿಟ್ರೆ ಮತ್ತೆ ಅಷ್ಟೇ ಕತೆ. ಯಾಕಂದರೆ ಇದು ಎಲ್ಲ ಗೌರ್ಮೆಂಟ್ ಡಾಗ್ಸ್, ಲೋಕಲ್ ಡಾಗ್ಸ್. ಸೊ ಇವಾಗ ಹೋಗೋಣ, ಹೋಗ್ಬಿಟ್ಟು ಹಾಕ್ಸ್ಕೊಳ್ಳೋಣ. ಡಾಕ್ಟ್ರ್ ಇರ್ತಾರೋ ಏನೋ ಗೊತ್ತಿಲ್ಲ ಇನ್ನು. ಆಮೇಲೆ ಇದಕ್ಕೆ ನೋಡಿಬಿಟ್ಟು ಅವ್ರು ಏನೇನು ಹೇಳ್ತಾರೆ ಗೊತ್ತಿಲ್ಲ. ಯಾಕಂದರೆ ಒಂದು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಎನ್ಕ್ವೈರಿ ಮಾಡಿದ್ರೆ ಅದಕ್ಕೆ ಏನೇನೋ ಟೆಸ್ಟ್ ಮಾಡಿಸ್ಬೇಕು ಅಂತಂದರು. ಅರ್ಥ ಆಗ್ತಿಲ್ಲ. ನಮ್ಗಳಿಗೇ ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ ಜ್ವರ ಬಂದ್ರೇ ಎಷ್ಟೊಂದು ಟೆಸ್ಟ್ ಮಾಡ್ತಾ ಇರ್ತಾರೆ. ಅದು ಇದು ಬ್ಲಡ್ ರಿಪೋರ್ಟು ಅದು ಇದು ಅಂದ್ಕೊಂಡು ಇನ್ನು ಇದಕ್ಕೆ ಏನು ಮಾಡ್ತಾರೋ ಗೊತ್ತಿಲ್ಲ. ಐ ಥಿಂಕ್ ಪ್ರೈವೇಟ್ ಅವ್ರು ಇದ್ದಿದ್ರೆ ದುಡ್ಡು ಹೊಡ್ಯಕ್ಕಂತ ಮಾಡ್ತಾರೆ. ಗೌರ್ಮೆಂಟ್ ಅವರು ಗೊತ್ತಿಲ್ಲ, ಆ ಥರ ಏನೋ ಮಾಡೋ ಚಾನ್ಸ್ ಇಲ್ಲ ಅಂದ್ಕೊಳ್ತೀನಿ. ನೋಡೋಣ ಯಾವುದಕ್ಕೂ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. पावर 141 लीटर का कितना है? वही पावर पेट्रोल 1 पावर डीजल हाँ। 141 है और नॉर्मल डीजल 131 डीजल प्राइस ಅಷ್ಟೊಂದಾಗಿದೆಯಾ? शेल में रेट ज्यादा है सर. कितना प्राइस ज़्यादा है डिफरेंस को? नॉर्मल पेट्रोल एचपी का किसका है? वो तो नहीं बोल सकते हो. अभी एचपी में 99 ऐसे हो सकते हैं. आपका क्या है बोलो. अभी मैं 100 स्पीड चलाता है गाड़ी, 200 में चलता है. 200 में हाँ तो नहीं बोल सकते. बाहर ओके, का कितना रेट? 1000 डाल दो. 1000 हाँ नॉर्मल डीजल सर. हाँ नॉर्मल डीजल. सर आपका पास शेल है? नहीं चाहिए इधर में, रिटर्न नहीं आता है. हाँ ठीक है, ओपन है. ಸೊ ಇವಾಗ ಡಾಗಿ ಅಂತ ಇದೆ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಮೋಸ ಮಾಡಿಬಿಟ್ಟು ನನಗೆ ಅಂತಂದ್ಬಿಟ್ಟು ಹಿಂದೆ ಕುತ್ಕೊಂಡ್ಬಿಟ್ಟಿದೆ ಸೈಲೆಂಟಾಗಿ. ಅದು ಎಲ್ಲೋ ಮೋಸ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ನನ್ನನ್ನು ಇವತ್ತು ಇಂಜೆಕ್ಷನ್ ಹೊಡ್ಸೋಕ್ಕೆ ಅಂತಂದ್ಬಿಟ್ಟು. ಸೊ ಸೇಫ್ಟಿ ಏನು ಮಾಡೋಕ್ಕಾಗಲ್ಲ. ನಮ್ಮ ಸೇಫ್ಟಿ, ಮಕ್ಕಳ ಸೇಫ್ಟಿ ಇಲ್ಲೆಲ್ಲೋ ಇದೆ ಹಾಸ್ಪಿಟ್ಲು. ಇಲ್ಲೇ ಲೊಕೇಶನ್ ತೋರಿಸ್ತಾ ಇದೆ. ರೈಟ್ ಸೈಡಲ್ಲಿ ತಾತ ಕೂತಿದ್ದಾರೆ ನೋಡಿ, ಸ್ಕೂಟಿ. ಹಾಂ ಇದೆ, ಒಳಗಡೆ ಹೋಗುತ್ತಾ ಇದು? ಓಕೆ ಆಯಿತಾ. ಸೊ ಇವಾಗ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಬಂದಿದ್ದೆವು. ಎಲ್ಲೋ ಒಳಗಡೆ ಹೋಗ್ಬೋದಾ? ಗಾಡಿ ಪಾರ್ಕಿಂಗ್ ಅದು ಗೊತ್ತಿಲ್ಲಲ್ಲ. ನನ್ನ ಗಾಡಿ ಟಚ್ ಆಗುತ್ತಾ ಅಂತಂದ್ಬಿಟ್ಟು. ಯಪ್ಪ ಟಚ್ ಆಗುತ್ತೆ. ಇರಿ. ಓ ಆಯ್ತು, ಇರಿ. ಓಹೋ ಕಿತ್ಕೊಂಡು ಹೋಗ್ತಿದೆ. ಇರಲಿ ಪರವಾಗಿಲ್ಲ. ಇಲ್ಲೇ ಗಾಡಿ ಏನು ಮಾಡೋಣ, ಸ್ವಲ್ಪ ಸೈಡಿಗೆ ಹಾಕ್ಕೊಂಡ್ಬಿಡೋಣ. ಸೊ ಇಲ್ಲಿ ದೊಡ್ಡ ಹಂಪ್ ಹಾಕ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಹಿಂಗಿದೆ ಕತೆ. ಇಲ್ಲೇ ಬಿಡೋಣ ಗಾಡಿ. ಸೊ ಇಷ್ಟು ಬಿಟ್ಬಿಡೋಣ. ಸೊ ಆಮೇಲೆ ಬೇಕಂದರೆ ಯಾರಾದ್ರು ಬಂದರೆ ತೆಗಿಯೋಣ. ಸೊ ಇವಾಗ ತೊಗೊಂಬಂದಿದೆ. ಹೋದು ಯಾಕೋ ಒಂದು ಸ್ವಲ್ಪ ಬಿಡೋಣ. ಹಾಂ ಬಾ, ಸ್ವಲ್ಪ ಸೈಲೆಂಟಾಗಿ ಇಲ್ಲಿ ನಿಂತ್ಕೊಂಡು ಶೂಗೆ ಹೊಡಿತೀಯಾ? ಬಾಯಲ್ಲಿ ಬಾರೋ ಇಲ್ಲಿ. ಸಿ ಏನಾದ್ರು ಮಾಡ್ತೀಯಾ? ಮಾಡು. ಅಲ್ಲೋಡಲ್ಲಿ ಬೇರೆ ಡಾಗಿಗಳು ಬಂದುಬಿಟ್ಟಿದ್ದಾವೆ.
ಸ್ವಲ್ಪ ಶೂಗೆ ಮಾಡಂಗಿದೆ ನೋಡು, ಮಾಡುತ್ತೆ ನೋಡು. ಒಂದೇ ನಿಮಿಷ ನೋಡ್ತಾ ಇರೋದು, ಜಾಗ ಹುಡುಕ್ತಿದೆ ಅಂತಂದರೆ ಏನೋ ಮಾಡುತ್ತಾ ಅಂತ. ಹಾಕೋ ಒಂದು ಬಿಡು ಪಟ್ ಅಂತ ಬೇಗ ಅಂತ. ಓ ಬಿಡ ಪಟ್ನೆ. ಓಯ್ ಓ ಜಾಗ ಹುಡುಕಿ 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 ಬಿಡುತ್ತೆ ಅದು. ಯಾರು ಬಿಡಬಾರ್ದು ಅಂಥ ಜಾಗದಲ್ಲಿ ಬಿಡೋದು. ಹಾಂ ಬಂತ ಇಲ್ಲ? ಅಯ್ಯೋ ನನ್ನ ಮಕ್ಕಳ ಎಲ್ಲಿ ಕರ್ಕೊಂಬಂದಿದ್ದೀರೋ ಅನ್ನಂತೀಗದು. ಇರಪ್ಪ ಇನ್ನೂ ಜಾಗ ಹುಡುಕ್ತಾನೆ ಇದೆ, ಅದಕ್ಕೆ ಎಲ್ಲಿ ಸ್ಪೆಷಲ್ ಜಾಗ ಸಿಗ್ತಾನೆ ಇಲ್ವಾ ಅಂತ. ಎಲ್ಲಿ ಬಂದಿದೆ ಅಂತದೆ ಅದು. ಏಯ್ ಬಾ ಬಾ. ನಮ್ಮ ಮಕ್ಕಳೆಲ್ಲ ಸೇರಿಬಿಟ್ಟು ತೊಗೊಂಡು ಹೋಗಿದ್ದೆವು. ಹೋದ ತಕ್ಷಣ ಅದಕ್ಕೆ ನಿಕ್ಕಿ ಬ್ರೋ ಅಂತ ಹೆಸರಿಟ್ಬಿಟ್ಟಿದ್ದಾರೆ. ನಿಕ್ಕಿ ಬ್ರೋ ಗೊತ್ತಾ ನಿಮಗೆ? ಬೀದಿ ನಾಯಿ ಆಗಿದ್ರು ಕೂಡ ನಿಮಗೆ 20 ಲಕ್ಷದ ನಾಯಿ ಇನ್ಮೇಲೆ ಅದು ನಿಮ್ಗೆ ಹೆಂಗಂತ ಹೇಳ್ತೀನಿ ಇವಾಗ. ಸೊ ನಾವು ಇಲ್ಲಿ ವ್ಯಾಕ್ಸಿನ್ ಹಾಕಕ್ಕೆ ಬಂದಿದ್ದೇವೆ. ಏನೋ ಅದು ಏನು ಕ್ಲೋಸ್ ಆಗಿದೆ ಅದು? ಮೆಡಿಕಲ್. ಹಾಂ ನೀವು ಮನೆಗೆ ಬರ್ತೀರಾ ನೋಡಿ ಹಾಂ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಲ್ವಾ ಇದು? ಹಾಂ ಓಕೆ ಅದನ್ನು ಹಾಂ ಹಾಂ ಓಕೆ 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 ಹಾಂ ಹಾಂ ಓಕೆ 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 ಏನು ಅರ್ಥ ಆಗ್ತಿಲ್ಲ. ನಾನು ಹೇಳೋದು ಏನಂತಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಲ್ಲನೂ ಫ್ರೀಯಾಗಿರುತ್ತೆ ಅಂತ ಒಬ್ರು ಹೇಳ್ತಿರ್ತಾರೆ. ಬಟ್ ಇಲ್ಲಿ ಬಂದಿದ್ದೀನಿ, ಇದು ಏನೋ ಒಂದು ವ್ಯಾಕ್ಸಿನ್ ಅವ್ರು ಹೇಳ್ತಾ ಇರೋದು. ಅದನ್ನು ಒಂದು 900 ರೂಪೀಸ್ ಆಗುತ್ತೆ ಅಂತಂದ್ಬಿಟ್ಟು, ಬಟ್ ನಾನು ಪ್ಲೇಸಿಗೆ ತೊಗೊಂಬಂದು ಹಾಕ್ತೀನಿ ಅಂತಂದಿದ್ದಾರೆ ಅವರು. ಬಟ್ ಅದು ಲೋಕಲ್ ಡಾಗು. ಸೊ ನನಗೇನೋ ರೋಡಲ್ಲಿ ಸಿಕ್ಕಿರೋದನ್ನ ಇಲ್ಲಿ ತೊಗೊಂಬಂದಿರೋದು. ಸೊ ಇವಾಗ ಇಲ್ಲಿ ಬಂದು ಕೂಡ ದುಡ್ಡು ಪೇ ಮಾಡಲೇಬೇಕು ಅಂತ ಇವಾಗ ಗೊತ್ತಾಗ್ತಿರೋದು. ಪ್ರೈವೇಟಲ್ಲಿ ಹೋದರೆ ಎಷ್ಟೋ ಒಂದು 1500 ಓಕೆ. ಸೊ ಅಲ್ಲೊಂದು 500 ರೂಪೀಸ್ ಜಾಸ್ತಿ ಆಗುತ್ತೆ. ಗೌರ್ಮೆಂಟಿಗೆ ಬಂದರೆ ನಿಮ್ಗೊಂದು 1000 ರೂಪೀಸ್ ಆಗುತ್ತೆ. ಸೊ ನಿಮಗೂ ಕೂಡ ಯಾವ್ದಾದ್ರು ಡಾಗಿ ಮರಿ ಸಿಕ್ಕಿದ್ರೆ ತಪ್ಪದೇನೆ ಫಸ್ಟು ಬಂದದಕ್ಕೆ ಚಿಕಿತ್ಸೆನ ಹಾಕಿ, ಅದರಲ್ಲಿ ಅವ್ರಿಗೆ ಯಾವುದೋ ಒಂದು 2 ಹೇಳಿದ್ದಾರೆ ವ್ಯಾಕ್ಸಿನು, ರೇಬೀಸ್. ಸೊ ಅದು ಎರಡೂ ಕೂಡ ತಪ್ಪದೆ ಹಾಕ್ಸ್ಬೇಕು. ಸೊ ಇವಾಗ ಅವ್ರಿಗೆ ಅಡ್ರೆಸ್ ಕೊಟ್ಬಿಟ್ಟು ನಾನು ಅಲ್ಲಿಗೆ ಪ್ಲೇಸಿಗೆ ಬರೋಕ್ಕೆ ಹೇಳ್ತೀನಿ. ಏಜ್ ಮೇಲೆ ಏನಾದರೂ ಇದು ಇರುತ್ತಾ? ಅದು ಎಷ್ಟು ತಿಂಗಳಾಗಿರ್ಬೋದು ಅಂತೀರಿ? ನನಗೆ ನಿನ್ನೆ ರೋಡಲ್ಲಿ ಸಿಕ್ಕಿರೋದು ಅದು ಅಷ್ಟೇ. ಹಾಂ ಹೌದಾ? ಹಾಂ ಹಾಂ ರೇಬಿಸ್ ವ್ಯಾಕ್ಸಿನ್ ಮಾಡ್ಬೋದು. ಒನ್ನಿನ ಹಾಲ್ ಅಂತ ಬರ್ತದೆ, ಒನ್ನಿನ 8 ಅಂತ ಬರುತ್ತೆ. ವೈರಸ್ ವ್ಯಾಕ್ಸಿನ್ ಅದು ಎಷ್ಟು ತಿಂಗಳಿಗೆ ವರ್ಷಕ್ಕೊಮ್ಮ ತಿಂಗಳು ಎಷ್ಟು? 1ನೇ ತಿಂಗಳು, 2ನೇ ತಿಂಗಳು, 3ನೇ ತಿಂಗಳು ಫಸ್ಟ್ ವ್ಯಾಕ್ಸಿನ್, ಸೆಕೆಂಡ್ ವ್ಯಾಕ್ಸಿನ್, ಥರ್ಡ್ ವ್ಯಾಕ್ಸಿನ್. ಆಮೇಲೆ ವರ್ಷಕ್ಕೊಂದ್ಸಲ ಸ್ಟಾರ್ಟಿಂಗ್ 3 ಡೋಸು. ಓಕೆ. ಆಮೇಲೆ ವರ್ಷಕ್ಕೊಂದ್ಸಲ ಎವ್ರಿ ಇಯರ್. ಓಕೆ ಓಕೆ. ಸೊ ಅಂದರೆ ಫಸ್ಟ್ 3 ವ್ಯಾಕ್ಸಿನ್ಗೆ 1000 ಬರುತ್ತೆ. ಬರುತ್ತೆ. ಓಕೆ 3000. ಆಮೇಲೆ ಎವ್ರಿ ಇಯರ್ 1000. ಓಕೆ 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 ಓಕೆ. ರೇಬಿಸ್ ಇಲ್ಲ ಇದು ಮಾಡಿಕೊಟ್ರೆ ಫ್ರೀ ಹಾಕ್ಕೊಡ್ತೀವಿ ರೇಬಿಸ್ ವ್ಯಾಕ್ಸಿನ್ ಮಾತ್ರ. ಓಕೆ 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 ಓಕೆ. ನೋಡಪ್ಪ ರೋಡಲ್ಲಿ ಸಿಕ್ಕಿರೋ ನಾಯಿ ನಾವು ಅಂದ್ಕೊಳ್ತೇವೆ ಅಷ್ಟೇ. ಇದನ್ನು ಹೋಗಿ ಸಾಕಬೇಕು ಅಂತಂದರೆ ಈಗ ಇದಕ್ಕೆ ವ್ಯಾಕ್ಸಿನ್ ಹಾಕ್ಸೋಕ್ಕೆ ರೇಬಿಸ್ ವ್ಯಾಕ್ಸಿನ್ ಐ ಬಾಯ್ ಕಡೆ ಬಾ. ಫಸ್ಟ್ ತಿಂಗಳು, ಸೆಕೆಂಡ್ ತಿಂಗಳು, ಥರ್ಡ್ ತಿಂಗಳು ಇದು ಹೆಂಗಾಯ್ತು ಅಂತಂದರೆ ಮನುಷ್ಯರಿಗೆ ಹೆಂಗಿದೆ ನೋಡಿ, ಸೇಮ್ ಅದೇ ಥರ. ನಮ್ಮ ಊರಲ್ಲಿರೋದಕ್ಕೆ ಯಾವುದಕ್ಕೂ ಆಗ್ತಾ ಇರಲಿಲ್ಲ, ಏನೂ ಇರಲಿಲ್ಲ, ಹಾಗೇ ಇದ್ದು ಡಾಗಿಗಳು. ಇವಾಗ ನೋಡಿದ್ರೆ ಫಸ್ಟ್ ವ್ಯಾಕ್ಸಿನ್, ಸೆಕೆಂಡ್ ವ್ಯಾಕ್ಸಿನ್, ಥರ್ಡ್ ವ್ಯಾಕ್ಸಿನ್, ಫಸ್ಟ್ ಮಂತು, ಸೆಕೆಂಡ್ ಮಂತು, ಥರ್ಡ್ ಮಂತು. ಸೊ 3 ತಿಂಗಳಿಗೂ 3,000 ರೂಪಾಯಿ. ಸಾರಿ, ಒಂದು ಟೈಮ್ಗೆ 1,000 ರೂಪಾಯಿ. ಅದಾದ ತಕ್ಷಣ ವರ್ಷಕ್ಕೊಮ್ಮೆ ವ್ಯಾಕ್ಸಿನ್ ಮಾಡಿಸ್ಬೇಕಂತೆ. ಬಲೆ ಇದೆ ಅಪ್ಪ ನಾಯಿ ಸಾಕೋದನ್ನು ಅರ್ಥ ಆಗ್ತಿಲ್ಲ. ಇದು ಲೋಕಲ್ ಡಾಗ್ ಅಂತ ಬಂದರೆ ಇದು ಯಾಕೋ ಎಕ್ಸ್ಪೆನ್ಸಿವ್ ಡಾಗ್ ಆಗೋ ಥರ ಇದೆ ಇದು. ಬಟ್ ಎನಿವೆ ನಾವು ಮನೇಲಿ ಇಟ್ಕೊಳ್ತೇವತ್ತು ಬಂದರೆ ನಾವು ಮಾಡಿಸ್ಲೇಬೇಕು. ಯಾಕಂದ್ರೆ ನಮ್ಮ ಮಕ್ಕಳು ಇರ್ತಾರೆ, ಮನೆಯಲ್ಲಿ ಹೋಗುತ್ತೆ ಬರುತ್ತೆ, ಬೇರೆಯವ್ರಿಗೆ ಕಚ್ಬೋದು, ಬಾಯಿ ಹಾಕ್ಬೋದು. ಯಾಕಂದರೆ ಈಗ ಇದೇ ಡಾಗಿ ಇವಾಗ ಸಖತ್ತು ಬೈಟ್ ಮಾಡ್ತಾಯಿದೆ ಸ್ಲೋ ಆಗಿ. ಅದಕ್ಕೆ ಚಿಕ್ಕ ಮರಿ ಅಲ್ವಾ, ಹಲ್ಲು ಎಲ್ಲ ಒಂಥರ ಇದು ಆಗ್ತಿರ್ತಲ್ಲ ಮಕ್ಕಳಿಗೆ ಹೆಂಗೆ ಅಂತಂದ್ಬಿಟ್ಟು. ಸೊ ಅದೇ ಥರ ಆಗ್ತಿದೆ. ಇವಾಗ ಡಾಕ್ಟ್ರನ್ನ ಮನೆಗೆ ಕರೆಸ್ಬಿಟ್ಟು ಇಂಜೆಕ್ಷನ್ ಹಾಕ್ಸ್ಬೇಕಷ್ಟೆ. ಬನ್ನಿ ತಗೊಂಬನ್ನಿ ಅಪ್ಪ, ಅದಕ್ಕೆ ಎಕ್ಸ್ಪೆನ್ಸಿವ್ ಡಾಗಿಗೆ ತಗೊಂಬನ್ನಿ. ಬಾರೋ ಬಾ. ನೀನು ರೋಡಲ್ಲಿ ಸಿಕ್ಕಿ ಅಂತೇಳಿ ತಗೊಂಬಂದ್ರೆ ನೀನು ಬಾ. ಬರೋ ಕೂತ್ಕೋ ಬಾ. ಎತ್ಕೋ ಕೂತ್ಕೊಂಬಿಡಿ ಹಂಗೆ.
ನೀವು ಕುತ್ಕೊಂಡ್ಬಿಡಿ, ಅಷ್ಟೇ ಹೋಗೋದು. ಒಳ್ಳೆ ಕತೆಪ್ಪ. ನನಗೆ ಯಾರೋ ಹೇಳಿದ್ರು ವ್ಯಾಕ್ಸಿನ್ ಎಲ್ಲ ಫ್ರೀ ಆಗಿರುತ್ತೆ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದರೆ ಇಲ್ಲಿನೂ 3,000, ಪ್ರೈವೇಟಲ್ಲಿ ಹೋದರೆ ಅದನ್ನು ಕಡಿಮೆ. ಅಯ್ಯೋ ಬಲೆ ಇದೆ ಅಷ್ಟೇ ಕತೆ. ಯಾವುದು ಫ್ರೀ ಇಲ್ಲ, ಗೌರ್ಮೆಂಟಿಗೆ ಬಂದ್ರೂ ಕೂಡ ದುಡ್ಡು ಕೊಡು. ಇವಾಗ ಈ ಕಡೆ ಹೋಗೋಣ, ಡಾಕ್ಟ್ರ್ ಏನೋ ಇವಾಗ ಅಲ್ಲಿಗೆ ಬರ್ತೀನಿ ಅಂತಂದರೆ ಬರೋದು ಹೆಂಗಾರ ಇರಲಿ, ಅವ್ರು ಹೇಳಿದ್ದು ಹೆಂಗತ್ತಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದರೂ ಕೂಡ ದುಡ್ಡು ಪೇ ಮಾಡಲೇಬೇಕು. ಇದು ರೋಡಲ್ಲಿ ಸಿಕ್ಕಿರೋ ನಾಯಿನೂ ಕೂಡ ತೊಗೊಂಡು ಹೋದರೂ ದುಡ್ಡು ಪೇ ಮಾಡಲೇಬೇಕು. ಇವಾಗ ಹಂಗಾಗ್ಬಿಟ್ಟಿದೆ ಕತೆ. ಅಲ್ಲ, ನನಗೆ ಒಂದು ಅರ್ಥ ಆಗ್ತಿಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲ್ ಎಲ್ಲ ಇದ್ರಕ್ಕೆಲ್ಲ ಫ್ರೀ ಇರುತ್ತಾನೆ, ಮನುಷ್ಯರಿಗೂ ಫ್ರೀ ಇರುತ್ತಲ್ವ? ಮನುಷ್ಯರು ಹೋದ್ರೆ ಹುಷಾರಿಲ್ಲ ಅಂತಂದ್ಬಿಟ್ಟು ಈ ಡಾಗಿಗೆ ಇಂಜೆಕ್ಷನ್ ಹಾಕಕ್ಕೆ ಬಂದರೆ ಇವ್ರು ಪೇ ಮಾಡ್ಬೇಕಂತ ಹೇಳ್ತಾರೆ. ನೋಡೋಣ, ಅದು ಈವ್ನಿಂಗ್ ಅಲ್ಲಿಗೆ ಬಂದು ಹಾಕ್ತೀನಿ ಅಂತಿದ್ದಾರೆ. ಅದು ಏನು ಇವರು ಪ್ರೈವೇಟಿಂದ ಮಾಡ್ತಿದ್ದಾರೋ ಏನು ಅಂತಂದ್ಬಿಟ್ಟು, ಇಲ್ಲ ನಿಮ್ಗೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡಾಗಿಗೆ ಈ ಥರ ದುಡ್ಡು ತೊಗೊಳ್ತಾರ ಅಂತಂದ್ಬಿಟ್ಟು ನಿಮ್ಗೆ ಏನಾದ್ರು ಗೊತ್ತಿತ್ತಂದರೆ ಕಮೆಂಟ್ ಮಾಡಿ. ಆಮೇಲೆ ಡಾಕ್ಟ್ರು ಯಾರೋ ಗೊತ್ತಿಲ್ಲ, ಅವ್ರು ಹೋಟ್ಲಲ್ಲಿ ಓಪನ್ ಆಗಿನೇ ಹೇಳ್ತಿದ್ದಾರೆ ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಅದು ಏನೋ ಒಂದೊಂದು ಟೈಮ್ ಫ್ರೀಯಾಗಿ ಮಾಡ್ತೀನಿ. ಏನು ವ್ಯಾಕ್ಸಿನ್ ಅದು? ಹಾಂ ಹಾಂ ಅಲ್ಲಲ್ಲ, ಫಸ್ಟ್ ಅದು 100 ರೂಪೀಸು ಅಂತಲೇ ಹೇಳಿದ್ರು. ಆಮೇಲೆ ಮತ್ತೆ ಫ್ರೀ ಅಂತ ಅಂದರು, ಅದೊಂದು ಬೇಕಂದರೆ ಫ್ರೀಯಾಗಿ ಕೊಡ್ತೀನಿ ಅಂತಂದರು. ಅಯ್ಯೋ ಕತೆ ಅರ್ಥ ಆಗ್ತಿಲ್ಲಪ್ಪ ಇದು. ನೋಡೋಣ. ಎನಿವೆ, ನಮ್ಗೆ ಇಟ್ಕೋಬೇಕಂದ್ರೆ ನಾವು ಹಾಕ್ಸ್ಲೇಬೇಕು. ಊರಲ್ಲಿರೋ ನಾಯಿಗಳಿಗೆಲ್ಲ ಇದು ಏನು ಮಾಡೇ ಇಲ್ಲ. ಅವಾಗೆಲ್ಲ ಹಾಗೆ ಬಿಡ್ತಿದ್ರು, ಇವಾಗೆಲ್ಲ ಸ್ವಲ್ಪ ರಿಸ್ಕಿ ಇರೋದ್ರಿಂದ ಹಾಗಾಗಿ ಮಾಡಿಸ್ಲೇಬೇಕು ಕತೆ. ಸೊ ಹಂಗಾಗಿದೆ. ಓಕೆ, ಡನ್. ಮನೆಗೆ ಹೋಗೋಣ, ಡಾಕ್ಟ್ರ್ ಬರಲಿ, ಈವ್ನಿಂಗ್ ಮಾತಾಡೋಣ ಅಷ್ಟೇ ಕತೆ. ಓಹೋ, ಓಕೆ. ಅಯ್ಯೋ, ಇಲ್ಲಿ ನೋಡಿ, ಡಾಗಿ ಮರಿನ ಎತ್ಕೊಂಡು ಹೋಗ್ತಿದೆ. ಅದು ಕಾರಲ್ಲಿ ಕುತ್ಕೊಂಡು ಏನೋ ಅದಕ್ಕೆ ತಲೆ ತಿರುಗಿ ಬಂದು ವಾಮಿಟ್ ಆದಂಗೆ ವಾಮಿಟ್ ಮಾಡ್ಕೊಂಡ್ಬಿಟ್ಟಿದೆ. ಸೊ ಹಿಂಗೆ ಕತೆಗಳು. ಯಾಕಂದರೆ ಮನುಷ್ಯರಿಗೆ ಆಗುತ್ತೆ, ಇನ್ನು ಕಾರಲ್ಲಿ ಕುತ್ಕೊಂಡಾಗ ಅದು ಸ್ಟಾರ್ಟಿಂಗು ಒಂದೊಂದು ಟೈಮ್ ಅವಕ್ಕೂ ಇದು ಆಗುತ್ತಲ್ಲ. ಸೊ ಹಿಂಗಾಗಿ ಆವಾಗಲೇ ಅದಕ್ಕೊಂದು ಸ್ವಲ್ಪ ಜೊಲ್ ಸೋರ್ತಾ ಇತ್ತಲ್ಲ, ಮೇ ಬಿ ಕಾರಲ್ಲಿ ಕುತ್ಕೊಂಡ ತಕ್ಷಣ ಅದಕ್ಕೊಂದು ಸ್ವಲ್ಪ ತಲೆ ತಿರುಗಿಬಿಟ್ಟಿದೆ. ಅದರಲ್ಲಿ ನಾವು ಹೊಡೆಯೋ ಸ್ಪೀಡ್ಗೆ, ಅಯ್ಯೋ ನಮ್ಗಿಂತ ಫಾಸ್ಟಾಗಿ BMTC ಅವನೇ ಹೊಡ್ಕೊಂಡು ಹೋಗ್ತಾನೆ, ಅಲ್ಲಿ ಹೊಡಿತಾನೆ ನೋಡ್ರೋ ಗಾಡಿಗೆ. ಯಪ್ಪ ಅದೇ. ಈ BMTC ಅವ್ರಂತೂ ಸಖತ್ತಾಗಿ ಓಡಿಸ್ತಾರಪ್ಪ. ಅವ್ರು ಓಡಿಸಿ ರೂಢಿ ಆಗಿಬಿಟ್ಟಿರುತ್ತೆ ನೋಡಿ. ಮುಂದ್ಗಡೆ ಒಬ್ಬನು ಬೆನ್ನತ್ತವನೆ, ಹಿಂದ್ಗಡೆ ಒಬ್ಬನು ಬೆನ್ನತ್ತವನೆ. ಇಲ್ಲಿ ನೋಡಿದ್ರೆ ನಮ್ಮ ಡಾಗಿ ಫಾಸ್ಟಾಗಿ ಹೋಗೋಣಂತಂದರೆ ಈ ಥರ ಮಾಡಿಬಿಟ್ಟಿದೆ ಕೆಲಸ. ಯಪ್ಪ, ಈಗ ಮನೆಗೆ ಬಂದೆವು. ಹೋಗೋಕ್ಕಿಂತ ಮುಂಚೆ ಬಿಸಿ ಚಿಕನ್ ಬಿರಿಯಾನಿ ಮಾಡ್ಕೊಂಡು ತಿನ್ಕೊಂಡು ಹೋಗಿದ್ದೆವು. ಈ ನಾಯಿ ಕೂಡ ಬಿರಿಯಾನಿ ಹಾಕಿಬಿಟ್ಟಿದ್ದೆವು. ನೋಡಿದ್ರೆ ನಾಯಿ ಬಿಸಿ ಬಿರಿಯಾನಿ ಆಗ್ಬಿಟ್ರೆ ಹಿಂದೆ ಇವಳು ನೋಡಿದ್ರೆ ಇಂಜೆಕ್ಷನ್ ಮಾಡ್ಕೊಂಡು ಬಂದಿದ್ದಾರಂತೆ. ಬಾ ತೋರಿಸ್ತೀನಿ ನಿನಗೆ ಇಂಜೆಕ್ಷನ್. ಏಯ್, ಇವಳಿಗೆ ಹಾಕ್ಕೊಂಬರ್ಬೇಕಾಗಿದೆ ಇಂಜೆಕ್ಷನ್ ಒಂದು. ಇಲ್ಲಿ ಬಾಯ್ಲಿ. ಯಪ್ಪ, ಏನದು ತಿಂದುಬಿಡ್ತಾ? ನೋಡಲ್ಲಿ ವಾಮಿಟ್ ಮಾಡೈತೆ ನಾಯಿ. ಅದಕ್ಕೆ ಹೇಳಿದೆ ನಿನಗೆ ಮುಟ್ಟಬಾರ್ದು ಅಂತಂದ್ಬಿಟ್ಟು. ಅಲ್ಲಿ ನೋಡಲ್ಲಿ ನಾಯಿ ಡಾಗಿ ವಾಮಿಟ್ ಮಾಡ್ಕೊಂಡೈತೆಲ್ಲ. ಇವಳು ನೋಡು, ವಾಮಿಟ್ ಕಾಣಿಸ್ತಾ ಇಲ್ಲ ಅಂತ ವಾಮಿಟ್ ಮಾಡಕ್ಕೆ ಹೋಗ್ತಾಳೆ. ಏಯ್ ಬಾರಪ್ಪ, ಇಲ್ಲಿ ರಾಜ್ಕುಮಾರ್ ಬಾರೋ. ನಿಂದು ತಪ್ಪಲ್ಲ, ಬಾರೋ. ತಪ್ಪಿರೋದು ನಮ್ಮದು. ನಿನಗೆ ಬಿಸಿ ಹಾಕಿಬಿಟ್ಟು ಕರ್ಕೊಂಡು ಹೋದೆವಲ್ಲಪ್ಪ, ಅದು ಪ್ರಾಬ್ಲಮ್ ಇರೋದು ಕತೆ. ಬಿಸಿ ಓಡೋ ಸರ್ ನೋಡಿ. ಈ ಥರ ಎಲ್ಲ ಸ್ಪೆಷಲ್ ಕೊಟ್ಟರೆ ಅಲ್ಲಿ ಹೋಗಿ ತಿನ್ನೋದು, ರೊಟ್ಟಿ ಬಿಸಾಕ್ತಾರೆ ಅಲ್ಲಿ ಬಿಸಾಕ್ಬಿಡೋದು ಕತೆ. ಅಯ್ಯೋ, ಕಾಮಿಡಿ ಕೇಳಿದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಇದೇ ಫಸ್ಟ್ ಟೈಮು ಎಲ್ಲ ಫ್ರೀ ಅಂದ್ಕೊಂಡು ನಾವು ಹೋದರೆ, ಅಂದರೆ ಲೋಕಲ್ ಡಾಗು ಬೀದಿ ನಾಯಿ ಅದು ಏನೋ ನನ್ನ ಕಲರು ಅಂತ ತೊಗೊಂಬಂದಿದ್ದೀನಿ. ನೋಡಿದ್ರೆ ಅಲ್ಲಿ ಹೋದ್ರು ದುಡ್ಡು, ಗೌರ್ಮೆಂಟ್ ಹೋದ್ರು ದುಡ್ಡು, ಪ್ರೈವೇಟ್ಗೆ ಹೋದ್ರು ದುಡ್ಡು ಅಂತ ಇವಾಗ ಗೊತ್ತಾಗ್ತಿದೆ. ಯಾಕೆ ಸುಮಾರು ಜನ ವ್ಯಾಕ್ಸಿನ್ಗೆ ಹಾಕ್ಕೊಳ್ಳಲ್ಲ. ಅದು ಆ್ಯಕ್ಚುಲಿ ಮುಂಚೆ ಎಲ್ಲ ನಾವು ಹಾಕೇ ಇಲ್ಲ. ಅದು ಎಲ್ಲ ಇವಾಗೇನೋ ಎಲ್ಲ ಸೇಫ್ಟಿ ಹಂಗಿಂಗೆ ಇವ್ರು ಇರೋದ್ರಿಂದ ಹಾಕಿಸ್ತಾ ಇರೋದು. ಎನಿವೆ, ಇವಾಗ ಒಂದು ಸ್ವಲ್ಪ ಕಾರ್ ಕ್ಲೀನ್ ಮಾಡ್ಬೇಕು. ನೋಡಪ್ಪ, ನೋಡು ಅಲ್ಲಿ ವಾಮಿಟಿಂಗ್ ಮಾಡೈತೆ ನೋಡು. ಏಯ್ ಮಗನೇ, ಅದೇನು ತಿಂದಾಕ್ಬಿಟ್ಟಿದೆ ಮತ್ತೆ ರಿಟರ್ನು. ಸೊ ಕತೆ ಹಂಗೆ. ನೋಡೋಣ, ಈವ್ನಿಂಗ್ ಡಾಕ್ಟ್ರ್ ಬರ್ತೀನಿ ಅಂತಂದ್ರೆ ಫೋನ್ ಮಾಡಬೇಕು. ಸೊ ಅವರಿಗೆ ಅಮೌಂಟ್ ಕೊಟ್ಬಿಟ್ರೆ ಮನೆಗಾದರೂ ಬಂದು ಇಂಜೆಕ್ಷನ್ ಹೊಡಿತಾರೆ. ನೀವು ಎಲ್ಲಾದರೂ ಕುತ್ಕೊಂಡು ಫೋನ್ ಮಾಡಿದ್ರು ಅಲ್ಲಿಗೆ ಬಂದು ಕೊಡೋದು. ದುಡ್ಡು ಅನ್ನೋದೇ ಮೇನ್ ಇಂಪಾರ್ಟೆಂಟು. ದುಡ್ಡೇ ದೊಡ್ಡಪ್ಪ ಇವಾಗಿನ. ಸೊ ಇವಾಗ ಆ ಕಡೆ ನಿಲ್ಸ್ಕೊಳ್ಳೋಣ.
ಸೊ ಇವಾಗ ಕಾರ್ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ. ಇಲ್ಲ ಅಂತಂದರೆ ಮೊದಲೇ ಒಳಗಡೆ ಇಲ್ಲಿ ಮರಿ ಹಾಕಿಬಿಟ್ಟು ಎಲ್ಲಿ ಜಾಗ ಸಿಗದೆ ಥರ ಇಲ್ಲಿ ಮರಿ ಹಾಕ್ಬಿಟ್ಟು ವೈರ್ ಕಚ್ಚಿ ಅದೊಂದು ಕೆಲಸ ಕೊಟ್ಟಿದೆ. ಈಗ ಇದು ಡಾಗಿ ಒಂದು ತಗೊಂಡೋಗಿದ್ದಕ್ಕೆ ಇದೊಂದು ಕೆಲಸ. ಒಟ್ಲಲ್ಲಿ ಎಲ್ಲ ಡಬಲ್ ಕೆಲಸ. ಅಲ್ಲಿ ಹೋದರೆ ಡಾಕ್ಟ್ರ್ ನೋಡಿದ್ರೆ ಅವನು ರೇಬಿಸ್ ಇಂಜೆಕ್ಷನ್ ಮಾತ್ರ ಫಸ್ಟ್ 100 ಅಂದ, ಆಮೇಲೆ ನಮ್ಮನ್ನು ನೋಡಿಬಿಟ್ಟು ₹100 ಇರೋದನ್ನು ಫ್ರೀಯಾಗಿ ಕೊಡ್ತೀನಿ ಅಂತಂದ. ವ್ಯಾಕ್ಸಿನೇಷನ್ ಬಂದುಬಿಟ್ಟು ಅದು ದುಡ್ಡು ಕೊಟ್ಟು ಮಾಡಲೇಬೇಕು ಅಂದ. ಸೊ ಹಿಂಗಾಗಿ ಹೋಗೋಣ, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ನಾಯಿನ ಇಟ್ಕೋಬೇಕಂತಂದರೆ ಬರೀ ನಾಯಿನ ತೊಗೊಂಬಂದು ಸಾಕೋದಲ್ಲ, ಜೊತೆಗೆ ದುಡ್ಡು ಕೊಟ್ಬಿಟ್ಟು ಅದಕ್ಕೆಲ್ಲ ಇಂಜೆಕ್ಷನ್ನು ವ್ಯಾಕ್ಸಿನೇಷನ್ನು. ನಾವು ಕರೋನಾದಲ್ಲಿ ಹೆಂಗೆ ಹಾಕ್ಸ್ಕೊಂಡಿದ್ದೇವೋ ಅದನ್ನು ಕರೋನಾ ಟೈಮಲ್ಲಿ ನಾವು ದುಡ್ಡು ಕೊಟ್ಟೆ ಹಾಕ್ಸ್ಕೊಂಡಿರೋದು. ಒಂದೊಂದು ಇಂಜೆಕ್ಷನ್ಗೂ ₹600 ತೊಗೊಂಡಿದ್ದಾರೆ ಕರೆಕ್ಟು. ಅದನ್ನು ತೊಗೊಂಡು ಅದಕ್ಕೂ ಖುಷಿಯಾಗ್ಬಿಟ್ಟಿದೆ ನೋಡ್ರಪ್ಪ. ಇವತ್ತು ಗೋರ್ಮೆಂಟ್ ಡಾಗಿಗೆ ಅಂದರೆ ಲೋಕಲ್ ಡಾಗಿಗೆ ಪ್ರೈವೇಟ್ ಡಾಕ್ಟ್ರ್ ಬಂದಿದ್ದಾರೆ ಇಂಜೆಕ್ಷನ್ ಹಾಕ್ಸೋಕ್ಕೆ. ಸೊ ಸುಮಾರು ಜನ ವೀಡಿಯೋದಲ್ಲಿ ಕಮೆಂಟ್ ಮಾಡಿದ್ರಿ ಇದಕ್ಕೆಲ್ಲ ವ್ಯಾಕ್ಸಿನೇಷನ್ ಕೊಡಿಸಿ ಅಂತಂದ್ಬಿಟ್ಟು. ಸೊ ಇವಾಗ ವ್ಯಾಕ್ಸಿನೇಷನ್ಗೆ ನಮ್ಮ ಪ್ರೈವೇಟ್ ಡಾಕ್ಟ್ರನ್ನ ಕರೆಸಿದಾಗಿದೆ. ಸೊ ಕಮ್, ಐ ಡಿಂಟ್ ಗೆಟ್ ಯುವರ್ ನೇಮ್. ಡಾಕ್ಟರ್ ನಿತಿನ್ ಅವರು ಇವತ್ತು ಇದಕ್ಕೆ ವ್ಯಾಕ್ಸಿನೇಷನ್ ಕೊಡೋಕ್ಕೆ ಬಂದಿದ್ದಾರೆ. ನಮ್ಮ JR ಗ್ರೀನ್ ಪಾರ್ಕಲ್ಲೇ ಇರೋದು. ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಅವ್ರು ಏನು ಮಾಡಿದ್ರು ಅಂತಂದರೆ ಗೌರ್ಮೆಂಟಿಂದ ಆ್ಯಕ್ಚುಲಿ ಫ್ರೀ ಆಗಿರೋದು, ಬಟ್ ಅಲ್ಲಿ ಹೋದ ತಕ್ಷಣ ಬಂದುಬಿಟ್ಟು ನನಗೆ ಒಂದು ಹತ್ತಿರ ₹1,000 ಕೇಳಿದರು. ಹಾಗಾಗಿ ಅಲ್ಲಿ ₹1,000 ಯಾಕೆ ಕೊಡೋದು, ಇರೋ ಬಾ ನಿಕ್ಕಿ, ಯಾವುದೊಂದು ಫ್ರಿಜ್ ಮೇಲಿಂದ ಇದು ತೊಗೊಂಬರೋ ಅದಕ್ಕೆ ಪೀಸು. ಸೊ ಅವರಿಗೆ ₹1,000 ಯಾಕೆ ಕೊಡೋದು ಅಂತಂದ್ಬಿಟ್ಟು ಅದನ್ನೇ ಪ್ರೈವೇಟ್ ಡಾಕ್ಟ್ರನ್ನ ಕರೆಸ್ಬಿಟ್ಟು ಇಲ್ಲಿ ಇಂಜೆಕ್ಷನ್ನು ವ್ಯಾಕ್ಸಿನ್ನು ಅದ್ರ ಜೊತೆಗೆ ಅದಕ್ಕೆ ಹೊಟ್ಟೆಯಲ್ಲಿ ಹುಳ ಆಗಿದ್ದಕ್ಕೆ ಅದಕ್ಕೇನೋ ಒಂದು ಲಿಕ್ವಿಡು ಕೂಡ ಕೊಡ್ತೀನಿ ಅಂತಂದಿದ್ದಾರೆ. ಓಕೆ, ಸೊ ಪ್ಲೀಸ್ ಕಮ್. ಆ್ಯಂಡ್ ಯು ನೋ ಹೌ ಮೆನಿ ಮಂತ್ಸ್ ಓಲ್ಡ್ ದಿಸ್ ಬೇಬಿ? ಓಕೆ okay so first okay see it, then we plan the vaccine, okay fine. Okay, so where we can sit down? In the house, or else shall we go there? Our banner or okay hey come, we'll go to home. Or else is that this place is fine? I will tell you a lot of things also. Okay, So we can discuss for 5-10 minutes. Then Okay. we can conversation. oh is it like that then? ಸೊ ಡಾಗನ್ನು ತೊಗೊಂಬಿಟ್ಟು ಇಲ್ಲಿಗೆ ಬಂದಿದೆ. ಅವತ್ತು BMW ಕಾರಲ್ಲಿ ಬಂದಿದೆ, ಇವತ್ತು ನೋಡಿದ್ರೆ ಇಲ್ಲೇ ಬಂದಿದೆ. ಹೋಗಿ ಏನೇನೋ ಚೆಕ್ ಮಾಡ್ತಿದ್ದಾರೆ. 3 months 3 months. okay so after that for her also you need to put one injection. She is also biting for us. ನೋಡಲ್ಲಿ ಕೀರ್ತಿ ಏನು ಡಾಕ್ಟರ್ ಚೆಕ್ ಮಾಡ್ತಾರೆ ನೋಡಿ ಎಲ್ಲ ಚೆಕ್ ಮಾಡ್ತಾರೆ ಅವರು. ಸೈಜ್ ಚೆಕ್ ಮಾಡ್ತಾರೆ, ಹೈಟ್ ಚೆಕ್ ಮಾಡ್ತಾರೆ, ಸೈಜ್ How ಚೆಕ್ is he ಮಾಡ್ತಾರೆ. eating food normally, right? ಹಾಂ that They know is she's eating. no Any issues. vomit, any loose motions? No, no. Everything is normal food. What's your plan? You're keeping him outside or you're planning to keep it at home? Outside only. Outside only. One thing is, like what happens now, usually if it's a home pet and all, usually says till the vaccination complete, keep it at home. Okay, So what okay. happens when they interact with the outside dogs, Uh-huh. they may get infection also. Okay. In between. Okay. Okay. That is something important. Okay. And they may get ticks, fleas and all. I removed, actually I washed it when I brought this one. So there are so many it was there. Here only so many. Still, no, I removed from here. There is so big one. So most of the ticks will be over the ear tip, this part, Okay. in the paws. Mm-hmm. Oh, here also it will be okay. It's not there for you right now. But we washed and we removed. Okay, it's fine. Nikki bro, for you one injection. ಡಾಗಿ ಅಂತ ಇದೆ, ಏನು ಮಾಡ್ತಿದ್ದಾರೆ? ನಾನು ರೋಡಲ್ಲೆಲ್ಲ ಚೆನ್ನಾಗಿ ತಿನ್ಕೊಂಡು ಏನೇನೋ ಇದ್ದಲ್ಲ ಅಂತಂದ್ಬಿಟ್ಟು. Right now there is no ticks. Okay. But what happens now? One thing is the tick fever will come for them. If they Okay. get ticks now, tick will bite. Like plus human dengue will come. Yeah. The tick Okay. bite they will inside organism. Okay. They will not show signs like now only whenever the stress comes for them. Okay. That time that organism may cause tick fever for them. Oh, So okay. it may happen anytime in Okay. life. So they are, once they get the ticks and all. Okay. Okay. The thing I'm telling you. So first thing is vaccination for them. That we need to do. Okay, along with that deworming. Third thing is
they will get insects now. For their spot on and all needs to be applied. Okay, okay. Usually we'll keep outside. Obviously, from the grass and all, he will get Okay. flea sticks and all. Okay, okay, Also okay. need to be taken care. Okay, We'll okay. just check his temperature, then we can. Sure, sure, okay. Hey, ಬಾಯ್ಲಿ. Hey. ಎಲ್ಲಿಗೆ ಹೋಗ್ತಿದ್ಯಾ? ಬಾರೋ ಇಲ್ಲಿ ಇಂಜೆಕ್ಷನ್. ಏಯ್, ಡೋಂಟ್ ಗೋ ವಿತ್ ರಾಂಗ್. ಕಮ್ ಹಿಯರ್. ಬಾಯ್ಲಿ, ಏಯ್, ಬಾರೋ ಇಲ್ಲಿ. ಚುಪ್ ಬೈಟ್. ಯು ಶುಡ್ ಚುಪ್ ಬೈಟ್. ಏಯ್, ಸುಚಿತ್ ಕಚ್ಚುತ್ತದು. ಚುಪ್ ಬೈಟ್. ಚುಪ್ ಬೈಟ್. ಏಯ್, ಬಾಯ್ಲಿ. ಬಾಯ್ಲಿ, ಬಾಯ್ಲಿ. ಏಯ್. ಅದು ಫುಲ್ ಟೆನ್ಷನ್ ಆಗಿ ಓಡ್ತಾ ಇದೆ. ಬಾ 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 ಇಲ್ಲಿ ಕುತ್ಕೋ ಬಾ. ಹಾಂ ಇಲ್ಲಿ ಕುತ್ಕೋ ಬಾ ಇಲ್ಲಿ ಕುತ್ಕೋ. ಹಾಂ Okay, come in. ಹಾಂ Hold on. ಬಾ ಇಲ್ಲಿ ಬಾ ಇಲ್ಲಿ ಫ್ರೆಂಡ್. ಓಕೆ I'll just check the temperature. ಓಕೆ You get irritated. Okay, like this. Don't leave him in between now. ಹಾಂ. ಓ ಮೈ ಗಾಡ್. Okay. ಸುಚಿತ ಸುಮ್ಮನೆ ಇರ್ಬೇಕು. ವೆಯ್ಟ್ ಐ ವಿಲ್ ಹೋಲ್ಡ್ ಇಟ್ ಪ್ರಾಪರ್. Not like this. Not like this. This is not right. Okay. Hold on like this. Oh, that's okay. ಓಕೆ ಹಾಂ ಸರಿಯಪ್ಪ. ಕೀರ್ತಿ ಕಚ್ತೈತೆ ಅದು. ವಾಟ್ ಈಸ್ ಗೋಯಿಂಗ್ ಆನ್ ಅನ್ನತ್ತದು. ಬೀದಿಯಲ್ಲಿ ಓಡಾಡ್ಕೊಂಡಿದ್ದೆ. ಇವ್ರು ಯಾಕೆ ಹಿಂದೆ ಮುಂದೆ ಚುಚ್ಚಿ ನನಗೆ ಟೆಂಪ್ರೇಚರ್ ಚೆಕ್ ಮಾಡ್ತಾರಲ್ಲ ಅನ್ನತ್ತದು ಡಾಗಿ. ಏಯ್, ಕಣ್ಣಲ್ಲಿ ಕೀರ್ತಿ ಕಚ್ಬಿಡುತ್ತದು. ಸುಮ್ಮನೆ ಇರಬೇಕು. ಕೀರ್ತಿ ಮುಂದೆ ಕೈಯೆಲ್ಲ ಹಾಕಬೇಡ, ಅದು ಕಚ್ಬಿಡ್ತೈತಿ. ಏಯ್, ನೋ ನೋ ನೋ, ವೇಟ್. ಸುಚಿತ ಕಚ್ತತ್ ಹೇಳಕತ್ತೀನಿ. ಕೀರ್ತಿ, ಇವ್ರಿಗೆ ಹಾಕೋ, ಇಬ್ಬರಿಗೆಲ್ಲ ಒಂದೊಂದು ಇಂಜೆಕ್ಷನ್. ಇವ್ರಿಗೊಂದು ಹಾಕೋ ಹೋಗ್ಲಿ. ಯು ಅಂಡರ್ಸ್ಟ್ಯಾಂಡ್ ಕನ್ನಡ? ಹೊಡಿತೀನಿ. ಯು ಅಂಡರ್ಸ್ಟ್ಯಾಂಡ್ ಕನ್ನಡ? ಫಾರ್ ದೆಮ್ ಆಲ್ಸೋ ಯು ಕ್ಯಾನ್ ಟೆಸ್ಟ್. ಹೊಡಿತೀನಿ ಸುಚಿತ, ಹೊಡಿತೀನಿ. Temperature is normal. It's not normal. ಓಕೆ Normal will be 99.5 to 102.5. So he doesn't have fever. ಓಕೆ ಓಕೆ ಹಾಂ ಹಾಂ. ನಾವು ಅವೆಲ್ಲ ಹಿಂಗಿಚ್ಕೆ ಅಲ್ಲ, ಈ ನಾಯಿ ಮೇಲೆ ನೋಡಪ್ಪ ಹೆಂಗಾಗ್ಬಿಡುತ್ತೆ. ಎಲ್ಲ ವ್ಯಾಕ್ಸಿನೇಷನ್ ತೊಗೊಂಡ್ಬಿಟ್ಟು ಫುಲ್ ಎಲ್ಲ ರೆಡಿ. ಸೊ ದುಡ್ಡು ಅರ್ನ್ ಮಾಡೋಕ್ಕೆ ಹತ್ತತ್ರ ಒಂದು 20 ಲಕ್ಷ ಅರ್ನ್ ಮಾಡುತ್ತೆ ಇನ್ಮೇಲೆ. ನೀನು ಬಾಯಿಗೆ ಒಮ್ಮೆ ಕಡಿತಂದ್ರೆ ಗೊತ್ತಾಗುತ್ತೆ. ಡಿಂಗ ಅಂತಂದ್ಬಿಟ್ಟು ನಾನು ಹಿಡ್ದಿದ್ದೀನಿ ಅಂತೇಳಿ ನಿಂತ್ಕೊಂಡಿದ್ದೆ ಮಗನೇ. ಇಲ್ಲಾಂದ್ರೆ ಕಚ್ಬಿಡ್ತಿತ್ತದು. ನೋಡು, ನನಗೆ ಬಿಟ್ಟು ನೋಡು ಒಂದು ಟೈಮ್ ಕೈನ ಹೆಂಗೆ ಕಚ್ತೀನಿ ನೋಡು ಅಂತಿದೆ ಅದು. ಹಾಂ, dog is thinking what is going on. Started heartbeat is increasing more for this now. ಸುಮ್ಮನೆ ಹಿಂಗೆ ನಿಂತ್ಕೋಬೇಕು ಇವಾಗ. I do want to just I'll explain something to you. Sure. Sit. Sit down. ಎಲ್ಲಿ ಹೋಗಲ್ಲ ಬಿಡೋದು. First thing is deworming for them. So it's mainly from the worms. They may get worms inside their stomach because they will lick here and there. And Okay. they stay outside, then also there's most probably they will get worms. And Okay. so deworming needs to be done. Okay. Okay. So it's 0 to 3 months, 3 to 6 months, more than 6 months. 0 to 3 months is should be done 15 days once. Okay. When they cross 3 months, 3 to 6 months is monthly. Okay. After 6 months of age, 3 months once. Okay. That's the deworming schedule for them. Okay. Okay. Second thing is the vaccination. So there is DHPPI plus L. Okay, along with that rabies. These are the must vaccine for the dogs. Okay. We need to do it. Okay. So this is canine distemper, infection hepatitis, parvo, parainfluenza, leptospirosis. These are the common infection for dogs. Okay. The distemper and the parvo, when they are less than 3 months or 6 months in between this stage and all, Okay. if they get it, most of them will not make it also. Okay. You might have seen dogs on the street, they might be like Ah, dancing dog. we call it. Okay. That is canine distemper. Okay. Parvo, they will get severe motion Okay. and all. Okay, so this is
must for them. Okay. That can be done when they become around 45 days old. Okay. So there will be 3 shots of this vaccine. First Okay. shot we gave it, then second shot, and then the third shot. 21 days apart. Okay. Then when they become 3 months old, then only we can give a rabies shot. Okay. That's a condition. Okay, so today we will give him. Okay. So then again after 21 days, they will boost off. There will 2 shots of rabies. So 1 shot this one, and there is a booster. Okay. That is also 21 days apart. Okay. So these are the must vaccine we should do. There are other vaccine also, corona and kennel cough. That also, if you want, we can plan. Okay. These are not that compulsory, but Okay. better to do it. What is the use of this one? Kennel cough, what happens? The dogs, when they are in kennel, they put now. A lot of dogs will there. There is Okay. particular species. Okay. Infectious bronchitis, condition, bronchoseptica. There's organisms. Okay. That Okay. they may cause coughing for them. If you just touch this thing, Okay. they will cough. Okay. Okay. For this, this is the kennel cough. Corona kind of humans we get but different species and all. Okay. Okay. And this also is there. So this also they will do shots, Okay. 21 days apart. And this is only 1 shot. Then it will be next year. Okay. Okay. And when you plan for boarding and all, that time also need to do kennel cough. Okay. These are the vaccinations. Okay. Okay. Third thing is ticks, fleas, mites. Ticks is something insect medicine, the tick fever I told you, they will cause tick fever for them. Okay, fleas will be something who will jump from kids. There's different question. They will get like scaly formation on the ear or the all over. They lost Okay. hairs and all. Okay. That is also common. Okay. For this, there is like for ticks and fleas, there is spot on you can apply the tablet called Provector that is costly around 2K also. That will protect them for 3 months from Okay. tick fleas and all. For Okay. mites and all also Selamectin spot on you can. Okay. Okay. These are the things. Okay. This is a must. Apart from this, so you need to take care of their poop and all. If you notice any worms, then deworming needs to be done again. Okay, and how the food and all that also you need to take care. Don't change the diet suddenly. Okay. Okay. And give food like there's something like we should be careful. Like chocolate, we should always avoid. We should not give chocolate to them. Okay. Onion, Okay. garlic, Okay. kismis we call that also. These all things should be taken. They should not eat. Okay. When they are young, they will have it of taking thing and eating. Yeah. So that time you need to immediately take to the hospital. They can make it vomit. Okay. If you Okay. wait for longer, like 2 hours, 3 hours, Okay. then it will be very difficult. Okay. Then you can't do anything like pass to stomach and all Yeah, that pass to intestine. Then we need to operate on it. Okay. So if it happens and if you see anything, they by chance they eat Okay. within 30 minutes and 1 hour. If we do this thing, they will vomit. So that getting chances of any poisoning or any Okay. obstruction. Okay. Okay. Yes. Okay. And one more thing is vaccination. See, you told me he's been weak with you, right? He's fine eating, everything is okay. But sometimes we can't test the infection with them. So that is also something. See, if I do vaccination all when they're sick, then their condition may get worse also. But we checked it, his temperature normal, Okay. then we are planning it. But Okay. sometimes to notice what is going inside body, then we need to do a blood test only, then we can Blood test. confirm. Okay. Okay. Done. That is Okay. there. So we'll do the So vaccination, yeah. yeah. Now presently I will go this one. So Then we we will can plan. this thing we will do first shot and this one shot. Okay, so in 3 months this all can be done together. Okay. Along with that we'll do deworming for that much we'll do. Okay. So this is for right now and after 25 days. 21 days. Sorry, 21 days days. apart booster we'll do. Then again 21 days. So 3 doses will be okay. 21, 3 days 21, this one, 2 21. doses of this thing. Okay, 21. So I Same guess 21 days. 21 days gap. apart we will do it. Okay, done. Okay. So one second. ನೋಡ್ರಪ್ಪ ಇಲ್ಲಿ ನಮ್ಗಳಿಗೆ ಹಾಸ್ಪಿಟ್ಲ್ಗೆ ಅಲ್ಲಿ ಹೆಂಗೆ ಹೋಗಿ ಬರ್ದಿರ್ತೀವಲ್ವ ಅದೇ ಥರ ಡಾಗು ಕೂಡ ಒಂದು ಸಾಕಬೇಕು ಅಂದರೆ ಈ ಥರ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಯಾಕಂದರೆ ನಮ್ಮದು ಮನೇಲಿರೋ ಡಾಗುಗಳಿಗೆ ಏನೂ ಮಾಡಿಸ್ಲೇ ಇಲ್ಲ. ಬಟ್ ಇವಾಗ ಇದು ರೋಡಲ್ಲಿರೋ ತೊಗೊಂಬಂದಿದ್ದೀನಿ. ಸೊ ಇವಾಗ ಒಂದು ಸಿಟಿಯಲ್ಲಿ ಒಂದು ಡಾಗನ್ನು ನಾವು ಸಾಕಬೇಕು ಅಂತಂದರೆ ಅದಕ್ಕೆ ಏನೋ ಇಂಜೆಕ್ಷನ್ ಕೊಡೋದಾಗಿರ್ಬೋದು, ಅದಕ್ಕೆ ಯಾವುದನ್ನು ಕೂಡ ವೈರಸ್ ಬರದೇ ಇರೋ ಥರ ನೋಡೋದಾಗಿರ್ಬೋದು, ಆಮೇಲೆ ಬೇರೆಯವ್ರಿಗೆ ಕಚ್ಚಿದ್ರು ಕೂಡ ನಮಗೂ ಪ್ರಾಬ್ಲಮ್ಮು, ಜೊತೆಲಿ ನಮ್ಮ ಮನೆಯಲ್ಲೂ ಮಕ್ಕಳು ಇರೋದ್ರಿಂದ ಅವ್ರಿಗೆ ಕಚ್ಚಿದ್ರು ಕೂಡ ಪ್ರಾಬ್ಲಮ್ಮು. ಸೊ ಸೇಫ್ಟಿಗೆ ಯಾರಾದರೂ ನೀವು ಡಾಗನ್ನು ಇಟ್ಕೊಂಡಿದ್ರೆ ಸೊ ಪೆಟ್ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಕೂಡ ನಿಮ್ಮ ಡಾಗ್ಗಳನ್ನ ಒಂದು ಟ್ರೀಟ್ಮೆಂಟನ್ನು ಕೊಡಿಸಿ. ಸೊ ನನಗೂ ಆ್ಯಕ್ಚುಲಿ ಗೊತ್ತಾಗಿರೋದು ಈ ಥರ ಎಲ್ಲ ಇರುತ್ತೆ ಅಂತ ಹೇಳಿ. ಯಾಕಂದರೆ ನನಗೆ ಒಬ್ಬರು ನಮ್ಮ ಫ್ರೆಂಡ್ ಹೇಳಿದ್ರು ಅದಕ್ಕೆ ಆ್ಯಕ್ಚುಲಿ ವ್ಯಾಕ್ಸಿನೇಷನ್ ಎಲ್ಲ ಕೊಡಿಸ್ಬೇಕು ಅಂತಂದು. ಬಟ್ ನಮ್ಮ ಹೆಲ್ತ್ಗೆ ಹೆಂಗೆ ನಾವು
ಎಲ್ಲ ವ್ಯಾಕ್ಸಿನೇಷನ್ ಏನಾದ್ರು ತೊಗೊಳ್ತಿರ್ತಾವೆ, ಜ್ವರ, ಫೀವರ್, ಕೋಲ್ಡ್ ಬಂದರೂ ಕೂಡ ಅದೇ ಥರ ಅದಕ್ಕೂ ಕೂಡ ಸುಮಾರಿದೆ. ಸೊ ಇವಾಗ ನೆಕ್ಸ್ಟ್ ಓಕೆ ಯು ಕ್ಯಾನ್ ಸ್ಟಾರ್ಟ್ ಪ್ರೊಸೀಜರ್. ನೋಡಪ್ಪ ಇದು ಡಾಗಿ ಇಂಜೆಕ್ಷನ್. ಏಯ್ ಬಾರ ಇಲ್ಲಿ, ಇಂಜೆಕ್ಷನ್ ಹೊರಗಡೆ ಬರ್ತಿದ್ದಂಗೆ ಓಡ್ತಾ ಇದೆ. Hold it tight. He's holding tight ಓಕೆ while he's being injected. You want to hold or you can ask someone to. Somebody I'll else, if hold. you're scared. ಬಾ. ಸೊ ಕೀರ್ತಿ ಹೇಳ್ತಿದ್ಯಾ ನನ್ನ ಹತ್ರ ಬಂದರೆ? ಕೀರ್ತಿ ನನ್ನ ಹತ್ರ ಬಂದರೆ ಹೇಳ್ತಿದ್ದೀನಿ ನೀವು. ಅದ್ ಯಾಕೆ ಮಾಡ್ತಾ ಇದ್ದಿ ಅತ್ತ? ಹ್ಞೂ ಅದ್ ಯಾಕೆ ಮಾಡಕತ್ತೈತಿ? ಹಿಂಗೆ ಹಿಡಿಯೋದು ಅದಕ್ಕೆ ಇವಾಗ. ಉಯ್. ನೀವಿಬ್ಬರು ಹೋಗ್ರ ಕೆಳಗಡೆ ಇಂಜೆಕ್ಷನ್ ಹಾಕ್ತಾರೆ ಅವರು. ಇಲ್ಲ ಇಂಜೆಕ್ಷನ್ ನೀನ್ ಹಾಕು. ದಿಸ್ ಡಾಗ್ ಈಸ್ ಲುಕಿಂಗ್. ಮಾಡ್ಕೊತಿಂದ. ಸುಚಿತ ಕಚ್ಚುತ್ತದು. ನಾವು ಐ ವಿಲ್ ಹೋಲ್ಡ್ ಇಟ್ ಲೈಕ್ ದಿಸ್. Uy. You need to hold in your body tight. ಓಕೆ ಓಕೆ. Yeah. ಸುಚಿತ ಇಂಜೆಕ್ಷನ್, ಡಾಗಿ ಇಂಜೆಕ್ಷನ್ ಹೆಂಗೆ ಬೀಳುತ್ತೆ ನೋಡಿ ಇವಾಗ. ಬಾ ಬಾಯ್ಲಿ ಮಗನೇ, ಇವತ್ತು ಇಂಜೆಕ್ಷನ್ ಹಾಕ್ತಾರೆ. ಸುಚಿತ್ ನೀವಿಬ್ಬರು ಕೆಳಗಡೆ ಹೋಗ್ರಿ ಆತಂದು. ಓಕೆ You may urinate also. ಓಕೆ. That may happen. ಯಾರಿಗಾರ ಹೋಲ್ಡ್ ಮಾಡಕ್ಕೆ ಬರುತ್ತೇನಪ್ಪ ಈ ಥರ? ಹಿಡಿತೀರಾ? ಇಲ್ಲ ಓಕೆ, ಜಸ್ಟ್ ಹೋಲ್ಡ್ ಇಟ್. ಹಾಂ Just wash. okay, He will fine, not do fine. anything. Just hold it tightly. ಓಕೆ ಐ ವಿಲ್ ಹೋಲ್ಡ್ ಇಟ್. ವೆಯ್ಟ್. ಹಾಂ Don't leave him if you want to. Wait, I'll first hold it proper. How? That's okay. Like this. This hand you should use. Okay, this hand. Okay. It's okay. Huh? This one. ಡುಂಗಿಲ ಡುಂಗಿಲ I will give it here and one little here. Okay. ಡುಂಗಿಲ. He will bite you here if you bite. What you can do? Wait. Now you'll give one, right? First. First, see, for one he may not react also. For rabies shot he may react. That is what we're waiting for. Okay. Okay. सुचिता दूर सरी. उसको कोई ट्रीट उसको सामने दिखाएगा. ಇಲ್ಲ ಹಿಂಗೆ ಬರಲ್ಲ ಬಿಡು, ಈಗ ಕಡ್ಲಿಕ್ಕೆ You have any? You have any treat for him? Any Yeah. food? Treats? That just somebody can Yeah, give it. just Really somebody big. can ಏ hold ಫ್ರಿಡ್ಜ್ it. ಮೇಲೆ ಇದೆ ಬೇಗ ಸ್ಟಿಕ್ ಬೇಗ ಹಾಂ ದಟ್ ಈಸ್ ಬೆಸ್ಟ್ ಐಡಿಯಾ. He should be distracted like this. Okay. Okay, that you can do. That's Don't give it in his mouth, just make it distract. ಕ್ಲೋಸ್ ಆಗಿ ಸ್ಮೆಲ್ ಬರ್ತಿರ್ಬೇಕು, ಎಳಿತಿರ್ಬೇಕು ಹಂಗೆ. ಹಾಂ ಸುಮ್ಮನೆ ಹಂಗೆ ಎಳಿತಿರ್ಬೇಕು. ಓ ಮೈ ಗಾಡ್. ಅದಕ್ಕೆ ನೋಡ್ರು ಇಂಜೆಕ್ಷನ್ ಚುಚ್ಚೋದು ಗೊತ್ತೇ ಆಗಲಿಲ್ಲ. ಫುಲ್ ಫೋಕಸಲ್ಲಿ ಫುಡ್ ಕಡೆ ಇದೆ ಅದಕ್ಕೆ. ಇಂಜೆಕ್ಷನ್ ಹೊಡೆದು ಗೊತ್ತೇ ಆಗಲಿಲ್ಲ ಅದಕ್ಕೆ. Yeah, Now it this is one, na? ಗಟ್ಟಿಯಾಗಿ ಹಿಡ್ಕೊಳ್ಳಿ. This Okay. may be a bit painful. ನಾವು ಶೀತ. ಓ ಸುಮ್ಮನೆ ಇರಲಿ ಸುಚಿತ. ಓ ಹಾಂ. Shall I leave? Give the food. Hey, come here. ಇನ್ನ ಕೆಲಸ ಇದೆ. ಓ ಯು ನೀಡ್ ಟು ಡೂ ಲೈಕ್ ದಿಸ್. ಓಕೆ ಆರ್ ಎಲ್ಸ್. not too much. ಓಕೆ ಇಲ್ಲೇ ತಿನ್ ಬಾ, ಎಲ್ಲಿಗೆ ಹೋಗ್ತೀಯಾ? Okay. We'll do the one also. Shall I take out that one stick? It's a little thick. We'll do deworming also. Okay. ಫಾರ್ ಇಂಜೆಕ್ಷನ್ ಅದಕ್ಕೆ ಏನೂ ಆಗಲೇ ಇಲ್ಲ. ಇಂಜೆಕ್ಷನ್ ಹೊಡೆದ್ರು ತಿನ್ನೋದ ಕಡೆ ಫೋಕಸ್ ಹೆವಿ ಇದೆ ಅದಕ್ಕೆ ಕಡೆ. ಓ ಏನದು ಬಿಡಲ್ಲ ಇದು ತಿನ್ನೋ ಗಂಟ ಅದು. ಸೊ ತಿಂದಾದ ತಕ್ಷಣವೇ ನಮಗೆ ನೋಡಪ್ಪ ಕಚ್ಚಕ್ಕೆ ಆಗಲ್ಲ ಅದು. ಕಚ್ಕೊಂಡು ಹೆಂಗೆ ಹೊಡಿತಿದೆ ನೋಡೋದು. ಏನೋ ಅದು ನಿನಗೆ ಇಂಜೆಕ್ಷನ್ ಹಿಂದೆ ಹೊಡೆದಿದ್ದು ನಿನಗೆ ಏನೋ ಗೊತ್ತೇ ಆಗಲಿಲ್ಲಲ್ಲ ಕಣಪ್ಪ. ಹಾಂ ನೀನು ಯಾರಪ್ಪ ಮುಂದೆ ಫುಡ್ ಇಟ್ಬಿಟ್ಟು ಎಲ್ಲಿ ಆಸೆ ತೋರಿಸ್ಬಿಟ್ಟು ಇಂಜೆಕ್ಷನ್ ಹಾಕ್ಬಿಟ್ಟಿದೆಯಲ್ಲಪ್ಪ ಅನ್ನತ್ತದು. ಹಾಂ ನಿಕ್ಕಿ ಬ್ರೋ. ಯಾವ ಬ್ರೋನು ಇಲ್ಲ, ಸೈಲೆಂಟ್ ಆಗಿರೋ, ಡಿಸ್ಟರ್ಬೆನ್ಸ್ ಮಾಡಬೇಡ ಇವಾಗ ನನಗೆ. ಆಮೇಲೆ ತಿಂತೀಯಾ ಹೊರಗಡೆ ಹೋಗ್ಬಿಟ್ಟದು. ಇವಾಗೆಲ್ಲ ಚಾನ್ಸೇ ಇಲ್ಲ. ಸೊ ದಿಸ್ ಫುಡ್ ಈಸ್ ಫೈನ್ ಫಾರ್ ದ ಡಾಗ್. Dog biting. When they're small, we should avoid it. After they cross 3 months, Okay. that time
like 3 months, 4 months old, then you can start giving chicken. Okay. You can give egg, Okay. boiled, that really help for their growth. ಓಕೆ ನಾವು ಇವಾಗ Do you have a tissue? ಟಿಶ್ಯೂವಾ ಓಕೆ ಇಲ್ಲೇ ಇದೆ ಅಲ್ಲಿ ನೋಡು ಕೈಯಿಂದ ಕಾಲಿಂದ ಎಲ್ಲಿ ಹಿಡಿತೀಯಾ ಅದು ಒಂದು ಸ್ವಲ್ಪ ಹೊತ್ತಲ್ಲಿ ವೆಯ್ಟ್ ಮಾಡು ಓ ಇಟ್ಸ್ ವೆಯ್ಟಿಂಗ್ ಐತೇರಿಕೆ ಹಾಂ ಕೀಪ್ ಇಟ್ ವೆಯ್ಟ್ ಅಲ್ಲಿ ಕುತ್ಕೋ ಅಲ್ಲಿ ಅಲ್ಲೋಡು ಓ ಫೈಂಡಿಂಗ್ ಇಲ್ಲಿ ನೋಡು ಅಲ್ಲಿ Something to ಹಾಂ hold. ಓಕೆ ಹಾಂ ಏಯ್ ಟೇಸ್ಟ್ ವೆರಿ ಗುಡ್ ವಾವ್ ಇಲ್ಲಿ ನೋಡಲ್ಲೇ ನೀವು ಕುಡಿಯೋದು ಇಲ್ಲಿ ನೋಡಲ್ಲ ಹೆಂಗೆ ಕುಡಿತಲ್ಲ ಹಾಂ ಫಾರ್ ದೆಮ್ ಆಲ್ಸೋ ಒನ್ ಸಿರಪ್ ಫಾರ್ ಯು ಆಲ್ಸೋ ರಿಕ್ವೈರ್ಡ್ तुमको है तो मेरे को नहीं चाहिए मेरे को छोटा बच्चे के लिए हो गया वो बहुत है डन ओके बाय ಹಾಂ ಇನ್ನು ಅದಕ್ಕೆ ಏನು ಮಾಡು ए तो ले ಕೊಡು ಅದಕ್ಕೆ ले वीडियो ले ಕೆನ್ ಐ ಟೇಕ್ ಔಟ್ ದಟ್ ಡಾಗ್ ಗೋಯಿಂಗ್ ಔಟ್ ಓಕೆ ಏಯ್ ಅಲ್ಲಿ ಎಲ್ಲೇ ಬಿಸಾಕ್ದೆ ತೊಗೊಂಡು ಕೆಳಗಡೆ ಕರ್ಕೊಳ್ಳೋ ಮೇಲೆ ಕರ್ಕೊಂಡು ಹೋಗೋಣ ಬರಪ್ಪ ಬರೋ ಹಾಂ ಲೋಕಲ್ ಡಾಗ್ ಬಿಕಮ್ 20 lakh rupees ಬಾರೋ ಏನು ಮೇಲೆ ಕರ್ಕೊಂಡು ಹೋಗಿ ಹೊಡೆದ್ಬಿಟ್ರೆ ಹೆಂಗೆ ಅಂತೇಳಿ ಯೋಚನೆ ಮಾಡ್ತಿದ್ದೆ ಬಾ ಯಾಕೋ ನಂಬಕ್ಕಾಗ್ತಿಲ್ಲ ನನ್ನ ಮಕ್ಕಳ್ರ ನೀವು ಮನುಷ್ಯರನ್ನೆಲ್ಲ ನಂಬೋದು ಬಲೆ ಕಷ್ಟ ಅಂತಿದೆ ಅದು ಬಿಡು ಸುಚಿತ ಅಯ್ಯಪ್ಪ ಹಿಂಗೆ ತಕೊಂಡು ಹೋಗೋಣ ಸೊ ಇವಾಗ ಮೊನ್ನೆ ಹಾಂ ಬಾಯ್ ಬಾ ಓಹೋ ಬರ್ತಾಯಿದೆ ಬೆನ್ನು ಹತ್ಕೊಂಡು ಸೊ ಇವಾಗ ಬಡಿತೀಯ ಈ ಡಾಗಿದು ಏನಪ್ಪ ಅಂದರೆ ಎಷ್ಟೊಂದು ಮನೆಯಲ್ಲಿ ಪ್ರಾಣಿಗಳು ಇಟ್ಕೊಂಡಿರ್ತೀರ ಪಕ್ಷಿಗಳು ಇಟ್ಕೊಂಡಿರ್ತೀರ ಎಕ್ಸ್ಪೆಷಲಿ ಡಾಗ್ ವೀಡಿಯೋಗಳು ಒಂದೊಂದು ವೀಡಿಯೋಗಳಿಗೆ ಎಷ್ಟೆಷ್ಟು ವ್ಯೂಸ್ ಬಂದಿದೆ ಅಂತ ತೋರಿಸ್ತೀನಿ ಈ ಲೋಕಲ್ ಡಾಗು ಎಷ್ಟು ವ್ಯಾಲ್ಯೂ ಇದೆ ಅಂಥೇಳಿ ಆಮೇಲೆ ನಿಮಗೆ ಅಂದರೆ ಎಷ್ಟು ವ್ಯಾಲ್ಯೂ ಆಗ್ಬೋದು ಅಂತ ತೋರಿಸ್ತೀನಿ ಜೊತೆಗೆ ಈ ಡಾಗಿಂದನೇ ನಾನು ಒಂದಿಷ್ಟು ವೀಡಿಯೋಗಳು ಶುರು ಮಾಡ್ಕೊಂಡು ನಾನು ತೊಗೊಂಬಂದಿರೋದು ಲೋಕಲ್ ಡಾಗು ರೋಡ್ ಸೈಡು ಇದ್ದಿರೋದನ್ನು ಫ್ರೀಯಾಗಿ ಎತ್ಕೊಂಬಂದಿದ್ರು ಕೂಡ 1 ವರ್ಷ ಅಥವಾ 2 ವರ್ಷ 3 ವರ್ಷದಲ್ಲಿ ಮಿನಿಮಮ್ ಏನಿಲ್ಲ ಅಂದರೆ ಈ ಡಾಗಿಯಿಂದನೇ ಒಂದು 20 ಲಕ್ಷನಾದರೂ ಅರ್ನ್ ಮಾಡಿರ್ತೀನಿ ಸೊ ಅದು ಹೇಗೆ ಅಂತ ತೋರಿಸ್ತೀನಿ ಹಾಂ ಕರ್ಕೊಂಬ ಅದಕ್ಕೆ ಸೊ ಇಲ್ಲಿ ನಾನು ಇವಾಗ ಒಂದಿಷ್ಟು ಎಕ್ಸಾಂಪಲ್ ತೋರಿಸ್ತೀನಿ ಐ ಥಿಂಕ್ ನಾನು ಹಳೆಯ ವೀಡಿಯೋಗಳಲ್ಲಿ ಒಂದು ರೀಲ್ಸ್ ಮಾಡಿ ಹಾಕಿದ್ದೆ ನಾನು ಎಷ್ಟಿಷ್ಟು ಮಿಲಿಯನ್ ಗಟ್ಟಲೆ ಇದ್ದಾವೆ ಬನ್ನಿ ಈ ಕಡೆ ತೋರಿಸ್ತೀನಿ 268 ಮಿಲಿಯನ್ ವ್ಯೂಸು 77 ಮಿಲಿಯನ್ನು 5.6 ಮಿಲಿಯನ್ನು 611 ಮಿಲಿಯನ್ ವ್ಯೂಸು 81 ಮಿಲಿಯನ್ ವ್ಯೂಸು 611 ಮಿಲಿಯನ್ ಅಂತಂದರೆ 1 ಮಿಲಿಯನ್ಗೆ ಬರೀ 2,000 ರೂಪಾಯಿ ಅಂತ ಇಟ್ಕೊಂಡ್ಬಿಟ್ರೆ ಎಷ್ಟು ಲಕ್ಷ ಬಂದಿದೆ ಅಂತೇಳಿ ಯೋಚನೆ ಮಾಡಿ 34 ಮಿಲಿಯನ್ನು 91 ಮಿಲಿಯನ್ನು 2.2 ಮಿಲಿಯನ್ನು ಅದು ಶಾರ್ಟ್ಸ್ಗಳ್ದು ಇಲ್ಲಿ ಇನ್ನೂ ಶಾರ್ಟ್ಸ್ಗಳು ತುಂಬ ಇದೆ ಏನೋ ಅದು ಬರ್ತ್ಡೇ ಅಂತ ಏನೋ ಮಾಡಿರ್ತಾರೆ 121 ಮಿಲಿಯನ್ ವ್ಯೂಸು 74 11 ಮಿಲಿಯನ್ನು 220 ಮಿಲಿಯನ್ನು ಡಾಗ್ಗಳು ಚೀರ್ತಾ ಇರೋದು ನೋಡಿ ಅದು ಹೆಂಗಿದೆ ನೋಡಿ ಅದು ಮಾಡ್ತಾರೆ 220 ಮಿಲಿಯನ್ ನಾಯಿ ಒದರೋದಕ್ಕೆ ಇದು ಮರಿಗಳು ಇದು ಬಂದು ಆ್ಯನಿಮೇಷನ್ ಅದು ಏನು ರಿಯಾಲಿಟಿ ಅಲ್ಲ ಸೊ ಸಿಕ್ಕಾಪಟ್ಟೆ ಇದೆ ಸೊ ಇವಾಗ ಈ ಡಾಗಿ ವರ್ತ್ ಆಫ್ 20 lakh rupees ಡಾಗಿ ಬಾರ ಇಲ್ಲಿ ಮುಚ್ಚ ನೀನು ಬಾಯಲ್ಲಿ ಹಾಂ ಎತ್ಕೊಂಬರ್ತಾಳೆ ನೋಡಿ ಅಲ್ಲಿ ಎತ್ಕೊಂಬ ಇಲ್ಲಿ ತಗೊಂಬ ತಿಂದಿರೋ ಊಟ ಎಲ್ಲ ಅದಕ್ಕೆ ಬಿಡಿಸ್ಬಿಡ್ತೀಯ ನೀನು ಅಲ್ಲೇ ಅಯ್ಯಪ್ಪ BMW ಕಾರಲ್ಲಿ ಬತ್ತು ಇವಾಗ ಬಂದು ಇಲ್ಲಿ ಗೋಲ್ಡ್ ಪ್ಲೇ ಬಟನ್ ಮುಂದೆ ಲ್ಯಾಪ್ಟಾಪ್ ಡಿಸ್ಪ್ಲೇ ಒಡಿಸಿ ಅಪ್ಪ ನೀನು ಒಂದೇ ನಿಮಿಷ ಇರಪ್ಪ ನಿನಗೆ ಒಂದು ಗ್ಲಾಸ್ ಹಾಕೋಣ ಇರೋ
ಇರೋ ಇದು ಚಪ್ಪಟಿ. ಇಲ್ಲಿ ಮೇಲೆ ನೋಡು, ಮೇಲೆ 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 ನೋಡು. ಹಾಂ ಇರೋ ಇಲ್ಲಿ ನೋಡು. ನೋಡ್ರಪ್ಪ, 20 ಲಕ್ಷ ಡಾಗಿ, ಲೋಕಲ್ ಡಾಗ್ ಹೋಗಿ 20 ಲಕ್ಷ ರಿಚೆಸ್ಟ್ ಡಾಗ್ ಆಗುತ್ತೆ. ಇದನ್ನು ಕೂಡ ಇದ್ರ ಬಗ್ಗೆ ವೀಡಿಯೋಗಳು ಮಾಡ್ತಿರ್ತೇವೆ ಚಾನಲಲ್ಲಿ. ಅದು ಹೇಗೆ ಇದಕ್ಕೆಲ್ಲ ನಾವು ನಮ್ಮ ಮಗಳದೆಲ್ಲ ಶರ್ಟ್ ಎಲ್ಲ ಹಾಕ್ತೇವೆ. ಇನ್ನು ಶರ್ಟ್ ಕೊಡ್ತಿತ್ತಾನೆ ಇದಕ್ಕೆ? ಹಾಂ, ಶರ್ಟ್ ಕೊಡ್ತೀಯಾ? ಹಂಗೆ ಫೋಟೋ ತಗೊಳಪ್ಪ ಹಿಂಗೆ ಇದಕ್ಕೆ. ಹಿಂಗೆ ಅಲ್ಲೋಡಲ್ಲಿ, ಅಲ್ಲೋಡಲ್ಲೇನೋ ನೋಡ್ತೀಯಾ? ಅಲ್ಲೋಡಲ್ಲಿ. ಇದನ್ನು ಬಿಡು ಬಿಡು, ತೆಳಗಡೆ ಬಿಡು, ಕಡಿತದು. ಇವಾಗ ಇದನ್ನು ತೊಗೊಂಬಂದಿರೋದು ಕೂಡ ಎಲ್ಲ ವೀಡಿಯೋನು ಕೂಡ ಹಾಕಿದ್ದಾಯಿತು. ಜೊತೆಗೆ ಇವಾಗ ಇದಕ್ಕೆ ವ್ಯಾಕ್ಸಿನ್ ಕೂಡ ಹಾಕ್ಸಿದ್ದಾಯಿತು. ಒಳ್ಳೆ ಸ್ನಾನ ಗಿನ ಮಾಡಿಸಿದ್ದು ಆಯಿತು. ಇನ್ನು ನೆಕ್ಸ್ಟ್ ಬಂದು ಇವಳದು ಡ್ರೆಸ್ಗಳು ಹಾಕೋದು. ಇದಕ್ಕೆ ಅಷ್ಟೇ ಕತೆ. ಇವಳು ಡ್ರೆಸ್ಗಳು, ಬೇಜಾನ್ ಡ್ರೆಸ್ಗಳು ಹಾಕ್ಕೊಂಡು ಅದನ್ನು ಮಜಾ ಮಾಡ್ತಿರುತ್ತೆ. ಹಂಗಾಗಿ ಫುಲ್ಲು ಅದರದ್ದೆಲ್ಲ ಕಂಪ್ಲೀಟಾಗಿ ವಿಡಿಯೋ ಮಾಡ್ತಿರ್ತೇವೆ. ಇನ್ನು ವಿಡಿಯೋ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ. ಸೊ ನಾನು ತೊಗೊಂಬಂದಿರೋದು ಅದನ್ನೇ ಹೇಳ್ತೀನಲ್ಲ, ಲೋಕಲ್ ಡಾಗು, ರೋಡ್ ಸೈಡ್ ಇಲ್ಲರೋ ಡಾಗು, ಅದನ್ನು ತೊಗೊಂಬಂದ್ಬಿಟ್ಟು ನಾನು ಅದರಿಂದ ಒಂದಿಷ್ಟು ವೀಡಿಯೋಗಳನ್ನ ಮಾಡ್ತೀನಿ. ತುಂಬ ಅದ್ಭುತವಾಗಿರುತ್ತೆ ಅದು. ಆ್ಯಕ್ಚುಲಿ ತುಂಬ ಫ್ರೆಂಡ್ಲಿಯಾಗಿ ಕೂಡ ಇದೆ ಅದು. ಸೊ ಈ ಡಾಗ್ ಹೇಳ್ತೀನಲ್ಲ, ಇನ್ನು 3 ವರ್ಷದಲ್ಲಿ ಏನಿದ್ರು 30 ಲಕ್ಷ ಅರ್ನ್ ಮಾಡಿರೋ ಡಾಗ್ ಆಗಿರುತ್ತೆ. ಲುಂಗಿ ಡ್ಯಾನ್ಸ್, ಲುಂಗಿ ಡ್ಯಾನ್ಸ್, ಲುಂಗಿ ಡ್ಯಾನ್ಸ್, ಲುಂಗಿ ಡ್ಯಾನ್ಸ್, ಲುಂಗಿ ಡ್ಯಾನ್ಸ್, ಲುಂಗಿ ಕಾಲು ಅದಕ್ಕೆ ನೀನೇನಾರು. ಈ ಲೋಕಲ್ ಡಾಗು ಎಷ್ಟು ವ್ಯಾಲ್ಯೂ ಇದೆ ಅಂಥೇಳಿ ನಿಮಗೆ ಅಂದರೆ ಎಷ್ಟು ವ್ಯಾಲ್ಯೂ ಆಗ್ಬೋದು ಅಂತ ತೋರಿಸ್ತೀನಿ. ಜೊತೆಗೆ ಈ ಡಾಗಿಂದನೇ ನಾನು ಒಂದಿಷ್ಟು ವೀಡಿಯೋಗಳು ಶುರು ಮಾಡ್ಕೊಂಡು, ನಾನು ತೊಗೊಂಬಂದಿರೋದು ಲೋಕಲ್ ಡಾಗು ರೋಡ್ ಸೈಡು ಇದ್ದಿರೋದನ್ನು ಫ್ರೀಯಾಗಿ ಎತ್ಕೊಂಬಂದಿದ್ರು ಕೂಡ 1 ವರ್ಷ ಅಥವಾ 2